Friends, we are moving on to the second chapter. ನಾವು ಇಲ್ಲಿವರೆಗೂ ಮೊದಲನೇ ಚಾಪ್ಟರ್ನ ಡೀಟೇಲ್ಸ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಿಮಗೆಲ್ಲ ಗೊತ್ತು, ಮೊದಲನೇ ಚಾಪ್ಟರ್ಸನ್ನು ನೀವು ನೀಟಾಗಿ ರೀಕಾಲ್ ಮಾಡಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ, ಇಂಟ್ರಡಕ್ಷನ್ ಪಾರ್ಟ್ ಬಿಟ್ಟು ಇಂಟ್ರಡಕ್ಷನ್ ಪಾರ್ಟ್ ಆದಮೇಲೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿನ ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಎಕಾನಮಿ ನೋಡಿದ್ದಾಯಿತು, BOP ಕ್ರೈಸಿಸ್ ನೋಡಿದ್ದಾಯಿತು. ಇಂಪಾರ್ಟೆಂಟ್ಲಿ ರೈಟ್ 1950s ಇಂದ ಅಥವಾ ಬ್ರಿಟಿಷರ್ ಟೈಮಿಂದ ಇವತ್ತಿನವರೆಗೂ ಏನೇನು ನಡೀತಾ ಇದೆ ಅನ್ನೋದನ್ನು ನೋಡಿದ್ದಾಯಿತು. ಅದು ಬಿಟ್ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ಅಂದರೆ ಗೌರ್ಮೆಂಟ್ ಏನು ಇನಿಷಿಯೇಟಿವ್ಸ್ ತಗೋತಾ ಇದೆ ಆ್ಯಂಡ್ ವಾಟ್ ಆರ್ ದ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಡಿಫ್ರೆಂಟ್ ಸ್ಕೀಮ್ಸ್ ಮತ್ತು ಪ್ರೋಗ್ರಾಮ್ಸ್ ಏನಿದೆ ಅದರ ಎಲ್ಲ ಡೀಟೇಲ್ಸನ್ನು ಮುಂದಿನ ಫ್ಯೂಚರ್ ಕ್ಲಾಸಸಲ್ಲಿ ನೋಡೋಣ. ಸೊ ಇವತ್ತಿಗೆ ಎರಡನೇ ಚಾಪ್ಟರ್ಲಿ ನಾವು ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿಯನ್ನು ನೋಡ್ತೀವಿ. ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳನ್ನ ನೋಡ್ತೀವಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು. ಭಾರತ ಯಾವ ಕೈಂಡ್ ಆಫ್ ಎಕಾನಮಿನಲ್ಲಿ ನಾವಿದ್ದೀವಿ. ಯಾಕೆಂದರೆ ನಾವು UPSC ಇಂಟರ್ವ್ಯೂ ಕೂತ್ಕೊಂಡಾಗ ಒಬ್ಬ ಇಂಟರ್ವ್ಯೂಯರ್, ಅಲ್ಲಿರುವಂಥ ಅಷ್ಟು ಇಂಟರ್ವ್ಯೂರ್ಸ್ ಏನು 3 ಜನ ಇಂಟರ್ವ್ಯೂಸ್ ಇರ್ತಾರೆ, ಅವರ ಪರ್ಸ್ಪೆಕ್ಟಿವ್ ಇರುತ್ತೆ. ಏನು ನೀವು ಇಂಡಿಯಾದ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ, ಇಂಡಿಯನ್ ಎಕಾನಮಿ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ, ಇಂಡಿಯನ್ ಜಾಗ್ರಫಿ ಬಗ್ಗೆ ಏನು ಗೊತ್ತು ನಿಮಗೆ, ನಮ್ಮ ದೇಶದ ಪರಿಪೂರ್ಣ ಅರ್ಥ ಏನು ನೀವು ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮನ್ನು ಜಡ್ಜ್ ಮಾಡ್ತಾ ಹೋಗ್ತಾರೆ. ರೈಟ್, ನಿಮಗೆ ಅದರ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀವು ಎಕಾನಮಿಯನ್ನಾಗಿರಲಿ, ದೇಶವನ್ನಾಗಿರಲಿ, ನಮ್ಮ ಪರಿಸ್ಥಿತಿಯನ್ನಾಗಿರಲಿ, ನಮ್ಮ ಸ್ಟೇಟಸನ್ನಾಗಿರಲಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಚೈನಾ ರಿಲೇಷನ್ಶಿಪ್ ಅಂತ ಬಂದಾಗ ವಾಟ್ ಇಸ್ ಅವರ್ ಸ್ಟೇಟಸ್, ವಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ವಿ ಹ್ಯಾವ್, ಇಂಡಿಯಾದ ಜಡ್ಜ್ಮೆಂಟ್ ಏನು, ಇಂಡಿಯಾದ ತೀರ್ಮಾನ ಏನು, ಇಂಡಿಯಾ ಏನು ಮಾಡಬೇಕು, ವಾಟ್ ಗವರ್ನಮೆಂಟ್ ಇಸ್ ಥಿಂಕಿಂಗ್, ಯೋಚನೆ ಮಾಡಿ. ವಾಟ್ ಇಸ್ ಇಂಡಿಯಾಸ್ ಪೊಸಿಷನ್, ಇಂಡಿಯಾಸ್ ಫಾರಿನ್ ಪಾಲಿಸಿ ಏನು, ಹಾಗೆ ಇಂಡಿಯನ್ ಎಕನಾಮಿಕ್ ಪಾಲಿಸೀಸ್ ಏನು, ಇಂಡಿಯಾಸ್ ಸ್ಟೇಟಸ್ ಏನು, ಇದರ ಎಲ್ಲದರ ಡೀಟೇಲ್ಸ್ ನಮಗೆ ಅಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗೆ ನಾವು ಮಾಡುವಂಥ ತರಗತಿಗಳು, ಕ್ಲಾಸಸ್, ದ ಎಂಟೈರ್ ಕ್ಲಾಸಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಯುವರ್ ಪ್ರಿಲಿಮ್ಸ್, ಫಾರ್ ಯುವರ್ ಮೇನ್ಸ್ as well as for your interview, but you should be very consistent and you should not stop the classes here itself. After the entire classes is over, you have to go home and you have to read a lot, you have to research a lot for each and every topic. See, for example, today I have discussed about salient features of Indian economy. There are plenty of it. Further reading is left. Those further reading you have to do at home, right? But try to stick on to basics and read them again and again. That will give you a lot of revision. And every day start writing, every day have a practice of writing, right? ಪ್ರತಿ ದಿವಸ ಬರೀತಾ ಇದ್ರೆ ಏನು ಓದಿರ್ತೀರಿ ನೀವು ಅದನ್ನು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಮೊದಲನೇ ಚಾಪ್ಟರ್ ಆದ ನಂತರ ಎರಡನೇ ಚಾಪ್ಟರ್ಗೆ ನಾವು ಬಿಗಿನಿಂಗ್ ಮಾಡೋಣ, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ನಾವು ಎರಡು ಥರ ಸೆಗ್ರಿಗೇಷನ್ ಮಾಡಿದ್ದೀವಿ. ಇದರಲ್ಲಿ ಎರಡು ಸೆಗ್ರಿಗೇಷನ್ ಏನಪ್ಪ ಅಂದರೆ, ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿನಲ್ಲಿ ಬಿಫೋರ್ 2005 ಆ್ಯಂಡ್ ಪ್ರೆಸೆಂಟ್ ಎರಡನ್ನು ಕೂಡ ಡಿಸ್ಕಸ್ ಮಾಡ್ತೀವಿ ನಾವು. ನನಗೆ ಬಿಫೋರ್ 2005 ಒಂದು ಸೆಗ್ಮೆಂಟನ್ನು ಹೇಳಲೇಬೇಕು. 2005 ಯಾಕೆ ತಗೊಂಡಿದ್ವಿ ಸರ್, 2005 ಯಾಕೆ ತಗೊಂಡಿದ್ವಿ ಅಂತ ಪ್ರಶ್ನೆ ಮಾಡ್ಬೋದು. 2005ಕ್ಕಿಂತ ಮುಂಚೆ ನಮಗೆ ರಿಯಲ್ ಎಕಾನಮಿ ಅರ್ಥ ಆಗಿರಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್, ಇದು ನೆನಪಿಟ್ಕೊಳ್ಳಿ. 2005ಕ್ಕಿಂತ ಮುಂಚೆ ನಮಗೆ ರಿಯಲ್ ಎಕಾನಮಿ ಅರ್ಥ ಆಗಿಲ್ಲ. ಬಟ್ 2005 ನಂತರ ನಮಗೆ ರಿಯಲ್ ಎಕಾನಮಿ ಅರ್ಥ ಆಯಿತು. ಯಾಕೆ ಅಂತ ಹೇಳಿದ್ರೆ 2005 2005 ನಾವೆಲ್ಲ ನಂಬ್ಕೊಂಡಿದ್ವಿ ಟ್ರಿಕಲ್ ಡೌನ್ ಥಿಯರಿ ನಮ್ಮ ದೇಶಕ್ಕೆ ವರ್ಕ್ ಆಗುತ್ತೆ ಅಂತ. ಈ ಪ್ರಶ್ನೆ ಕೇಳ್ಬೋದು, ಸರ್ ವಾಟ್ ಇಸ್ ಟ್ರಿಕಲ್ ಡೌನ್ ಥಿಯರಿ? ಟ್ರಿಕಲ್ ಡೌನ್ ಥಿಯರಿ ಅಂದ್ರೆ ಏನು? ಟ್ರಿಕಲ್ ಡೌನ್ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ದೇಶ ಬರೀ ಗ್ರೋತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ಡೆವಲಪ್ಮೆಂಟ್ ಆಟೋಮೆಟಿಕಲಿ ಆಗುತ್ತೆ ಅಂತ. ಸ್ನೇಹಿತರೆ, ಗ್ರೋತ್ಗೂ ಡೆವಲಪ್ಮೆಂಟ್ಗೂ ಡಿಫರೆನ್ಸ್ ಇದೆ. ಗ್ರೋತ್ ಅಂದ್ರೆ ಇಲ್ಲಿ GDP ಗ್ರೋತ್, GDP 7%, 8%, 9%, 10% ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋದ್ರೆ, ನ್ಯಾಷನಲ್ ಇನ್ಕಮಿಂಗ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಬಡತನ ಆಟೋಮೆಟಿಕಲಿ ನಿರ್ಮೂಲನೆ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಟೋಮೆಟಿಕಲಿ ಕ್ರಿಯೇಷನ್ ಆಗುತ್ತೆ, ರೈಟ್, ಎಜುಕೇಶನ್ ಆಟೋಮೆಟಿಕಲಿ ಪ್ರೊವೈಡ್ ಆಗುತ್ತೆ. ಇದನ್ನೇ ಟ್ರಿಕಲ್ ಡೌನ್ ಥಿಯರಿ ಹೇಳೋದು. ಅಂದ್ರೆ ಗ್ರೋತ್ ಆಟೋಮೆಟಿಕಲಿ ಡೆವಲಪ್ಮೆಂಟ್ ಅಂತ ತಗೊಂಡು ಕೊಡುತ್ತೆ ಅಂತ. ಬಟ್ ಇಂಡಿಯಾಗದಾಗ್ಲಿಲ್ಲ. ಅದು ನಮ್ಗೆ ಅರ್ಥ ಆಗಿದೆ ಅವಾಗ 2005. ಅದಕ್ಕೆ ನಾವು 2005 ಬಿಫೋರ್ ಅಂತ ಬರ್ತಿದ್ದೀವಿ. ಅದಕ್ಕಿಂತ ಮುಂಚೆ ಇದ್ದಂಥ ಭಾರತದ ಆರ್ಥಿಕ ವ್ಯವಸ್ಥೆ, ಅದಾದ ನಂತರ ಬರೆದಂತಹ ಆರ್ಥಿಕ ವ್ಯವಸ್ಥೆ. ನೀವು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ದಾನೆ, UPSC ಮೇನ್ಸ್ ಅಲ್ಲೂ ಪ್ರಶ್ನೆ ಕೇಳಿದ್ದಾನೆ ಟ್ರಿಕಲ್ ಡೌನ್ ಥಿಯರಿ ಬಗ್ಗೆ. ಟ್ರಿಕಲ್ ಡೌನ್ ಥಿಯರಿ ಅಂದ್ರೆ ಗ್ರೋತ್ ಆಟೋಮೆಟಿಕಲಿ ಬ್ರಿಂಗ್ಸ್ ಡೆವಲಪ್ಮೆಂಟ್ ಅಂತ. ಸೊ ಇಂಡಿಯಾಗೆ GDP ಗ್ರೋತ್ ಎಷ್ಟಾಯ್ತು? ನಾನು ಅವಾಗ ಹೇಳಿದೆ 2005, 2006, 2007 ಭೂಮ್ ಆಯ್ತು, 9.2% ಆಯ್ತು. ಬಟ್ ಅಷ್ಟಾದ್ರೂ ಕೂಡ ಟ್ರಿಕಲ್ ಡೌನ್ ಥಿಯರಿ ನಮ್ಗೆ ವರ್ಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಗ್ರೋತ್ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಅಷ್ಟು ಗ್ರೋತ್ ಬಂದ್ರೂ ಡೆವಲಪ್ಮೆಂಟ್ ಎಷ್ಟಿದೆ? ಡೆವಲಪ್ಮೆಂಟ್ ಅಷ್ಟೇ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ನೋಡಿ ನೀವು,
ಹ್ಯೂಮನ್ ಡೆವಲಪ್ಮೆಂಟ್ ಏನು ಪ್ರೋಗ್ರೆಸ್ ಆಗಿಲ್ಲ. ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಅಷ್ಟೇ ಇದೆ, ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಟ್ ಅಷ್ಟೇ ಇದೆ. ಯು ಥಿಂಕ್ ಅಬೌಟ್ ಇಟ್, ರೈಟ್? ಸೊ ಎಷ್ಟಿತ್ತು ಇನ್ಫೆಂಟ್ ಮೋರ್ಟಾಲಿಟಿ ರೇಟ್? ಅರೌಂಡ್ 48 ಇತ್ತು. ಅಂಡ್ ಮಟರ್ನಿಟಿ ಮೋರ್ಟಾಲಿಟಿ ರೇಟ್ ಫಾರ್ ಎವ್ರಿ 1,04,50 ಇತ್ತು, ರೈಟ್? ಸೊ ಈ ರೀತಿ ನಂಬರ್ಸ್ ಏನಾಗಿದೆ ಅಷ್ಟೇ ಸ್ಟೆಗ್ನೆಂಟ್ ಆಗಿದೆ, ಅದರಲ್ಲಿ ಏನು ಕಡಿಮೆ ಆಗ್ತಾ ಇಲ್ಲ. ಎಜುಕೇಶನ್ ಲಿಟ್ರಸಿ ಲೆವೆಲ್ ಏನು ಇನ್ಕ್ರೀಸ್ ಆಗಿದೆ, ಲಿಟ್ರಸಿ ಲೆವೆಲ್ ಕೂಡ ಇನ್ಕ್ರೀಸ್ ಆಗಿಲ್ಲ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. 2000 to 2005 ಆ 2 ವರ್ಷಗಳ ಡಿಫರೆನ್ಸ್ ಅಲ್ಲಿ GDP ಗ್ರೋತ್ 6% ಇಂದ 8.6% ಆಯಿತು. GDP ಗ್ರೋತ್ 6% ಇಂದ 8.6% ಆದರೂ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಬರೀ 27 ಮಿಲಿಯನ್ ಇತ್ತು. 2000 ವರ್ಷದಲ್ಲೂ 27 ಮಿಲಿಯನ್, 2005ರಲ್ಲೂ 27 ಮಿಲಿಯನ್. GDP ಗ್ರೋತ್ ಮಾತ್ರ 6% ಇಂದ 8.6% ಇನ್ಕ್ರೀಸ್ ಆಗಿದೆ. 2.6% ಎಕ್ಸ್ಟ್ರಾ GDP ಯಾವುದೇ ರೀತಿ ಹೊಸ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡಲಿಲ್ಲ. ಯೋಚನೆ ಮಾಡಿ ಸ್ನೇಹಿತರೆ, ರೈಟ್? ಸೊ ಹಾಗೆ ಟ್ರಿಕಲ್ ಡೌನ್ ಥಿಯರಿ ಬಗ್ಗೆ ಪ್ರಶ್ನೆ ಬರ್ಬೋದು. 2005ರಲ್ಲಿ ಟ್ರಿಕಲ್ ಡೌನ್ ಥಿಯರಿ ನಮಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಟ್ರಿಕಲ್ ಡೌನ್ ಥಿಯರಿ ಇಸ್ ನಾಟ್ ವರ್ಕಿಂಗ್ ಫಾರ್ ಅಸ್ ಅಂತ ಅರ್ಥ ಆಗುತ್ತೆ ನಮ್ಗೆ, ರೈಟ್? ಸೊ ಇದರಲ್ಲಿ GDP ಅಂದ್ರೆ ಗ್ರೋತ್ ಆಟೋಮೆಟಿಕಲಿ ಬ್ರಿಂಗ್ಸ್ ಡೆವಲಪ್ಮೆಂಟ್ ಅನ್ನೋದು ಇಂಡಿಯಾಗೆ ವರ್ಕ್ ಆಗಲಿಲ್ಲ. ಅದಕ್ಕೆ ನಮಗೆ ರಿಯಲ್ ಎಕಾನಮಿ 2005ರಲ್ಲಿ ಅರ್ಥ ಆಗುತ್ತೆ. ನೀವು ಎಷ್ಟೊಂದು ಸ್ಕೀಮ್ಸ್ ನೋಡಿ, ಪ್ರೋಗ್ರಾಮ್ಸ್ ನೋಡಿ, 2005ರಿಂದ ಮುಂದಕ್ಕೆ ಜಾಸ್ತಿ. ಮನರೇಗಾ ತಗೊಳ್ಳಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005ರಿಂದ ಸ್ಟಾರ್ಟ್ ಆಗಿದ್ದು. ನೀವು ಸ್ವಚ್ಛಂದಿ ರೋಜ್ಗಾರ್ ಯೋಜನಾ ತಗೊಳ್ಳಿ, ನೀವು ಅದು ಬಿಟ್ರೆ ಕೃಷಿ ಸಚಾಯಿ ಯೋಜನಾ ತಗೊಳ್ಳಿ, ರೈಟ್? ಅಂಡ್ ಗ್ರಾಮ ವಿಕಾಸ್ ಯೋಜನೆಗಳು ತಗೊಳ್ಳಿ. ಆಲ್ ಡಿಫರೆಂಟ್ ಸ್ಕೀಮ್ಸ್ ಆಫ್ ದ ಗವರ್ಮೆಂಟ್, ರೈಟ್? ಆಲ್ RKBY ತಗೊಳ್ಳಿ, ನೀವು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ತಗೊಳ್ಳಿ, ಯಾವುದು 2007 ಸ್ಟಾರ್ಟ್ ಆಗಿದ್ದು, ರೈಟ್? RTI, RT, ಸುಮಾರು ಆಕ್ಟ್ಗಳು, ಸುಮಾರು ಚೇಂಜಸ್, ಹ್ಯೂಮನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ 2005ರಿಂದ ಮೊದಲಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ವಿಸ್ ಸೆಕ್ಟರ್ ಇದೆಯಲ್ಲ, ಸರ್ವಿಸ್ ಸೆಕ್ಟರ್ ಇಂಡಿಯನ್ ಎಕಾನಮಿಗೆ ಹೆಚ್ಚಿನ ಬಲ ಅಂತ ಅರ್ಥ ಆಯ್ತು ನಮಗೆ. ಅಂದ್ರೆ ಸರ್ವಿಸ್ ಸೆಕ್ಟರ್ ಇಸ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಟು ದ ಇಂಡಿಯನ್ ಎಕಾನಮಿ ಅಂತ ಅರ್ಥ ಆಯ್ತು. ಇಂಡಿಯನ್ ಎಕಾನಮಿ ನಾಟ್ ಓನ್ಲಿ ಅನ್ ಅಗ್ರೇರಿಯನ್ ಎಕಾನಮಿ ಬಟ್ ಆಲ್ಸೋ ಸರ್ವಿಸ್ ಬೇಸ್ಡ್ ಎಕಾನಮಿ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ, ರೈಟ್? ಅದರ ಡೀಟೇಲ್ಸ್ ಅನ್ನು ಮುಂದಕ್ಕೆ ನೋಡ್ತಾ ಹೋಗೋಣ. ಎಷ್ಟಿರುತ್ತೆ ಪರ್ ಹೆಡ್ ಇನ್ಕಮ್? ಪರ್ ಹೆಡ್ ಇನ್ಕಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕ್ಲಾಸ್ ರೂಮ್ ಇದೆ ಅಂತ ತಗೊಳ್ಳಿ. ಈ ಕ್ಲಾಸ್ ರೂಮ್ ಅಲ್ಲಿ ವಿ ಆರ್ ಅರೌಂಡ್ 10 ಪೀಪಲ್. ಒಬ್ಬೊಬ್ರದ್ದು 100 ರೂಪೀಸ್ ಅಷ್ಟು ಆದಾಯ ಇದೆ. ಎಷ್ಟಿದೆ? 100 ರೂಪೀಸ್. 10 ಪೀಪಲ್ಗೆ ಎಷ್ಟಾಯ್ತು? 1000 ಆಯ್ತು. ಆನ್ ಅನ್ ಎವರೇಜ್ 10 ಜನ ಇದೆ, 1,000 ರೂಪಾಯಿ ಈ ದೇಶದ ಆದಾಯ. ಅಲ್ಲಿಗೆ ಪ್ರತಿಯೊಬ್ಬರಿಗೆ ಎಷ್ಟು ಸಿಗುತ್ತೆ? 100 ಸಿಗುತ್ತೆ. ದಿಸ್ ಇಸ್ ಅ ಪರ್ ಹೆಡ್ ಇನ್ಕಮ್. ಅರ್ಥ ಆಗ್ತಿದೆ? ಈ ಪರ್ ಕ್ಯಾಪಿಟ ಇನ್ಕಮ್ ನಮ್ಮ ದೇಶದ, ರೈಟ್? ಅದನ್ನ ಲೋ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರೀತಾ ಇದ್ವಿ ಮುಂಚೆ. ಯಾಕೆ 2005ಕ್ಕಿಂತ ಮುಂಚೆ ಲೋ ಪರ್ ಕ್ಯಾಪಿಟ ಇನ್ಕಮ್ ಇತ್ತು. ಅದಾದ್ಮೇಲೆ ನಮ್ಮ ಪರ್ ಕ್ಯಾಪಿಟ ಇನ್ಕಮ್ ಡೆವಲಪ್ ಆಗಿದೆ, ಬೆಟರ್ ಪರ್ ಕ್ಯಾಪಿಟ ಇನ್ಕಮ್ ಇದೆ ಇವತ್ತು. ನಾವಲ್ಲಿ ಲೋ ಪರ್ ಕ್ಯಾಪಿಟ ಇನ್ಕಮ್, ಮುಂಚೆ ಲೋ ಪರ್ ಕ್ಯಾಪಿಟ ಇನ್ಕಮ್ ಇತ್ತು ಅಂದ್ರೆ ತಲಾದಾಯ ಬಹಳ ಕಡಿಮೆ ಇತ್ತು. ಇವತ್ತಿಗೆ ಇಂಪ್ರೂವ್ ಆಗ್ತಾ ಇದೆ ತಲಾದಾಯ. ಆ ಗ್ರಾಜುವಲ್ ಇನ್ಕ್ರೀಸ್ ಅನ್ನು ನಾನು ನಿಮಗೆ ತೋರಿಸ್ತೀನಿ. ಲೋ ಪರ್ ಕ್ಯಾಪಿಟ ಇನ್ಕಮ್ ಒಂದು ಕಂಪ್ಯಾರಿಸನ್ ಮಾಡೋದಾದ್ರೆ, ನಾವು ಸ್ಪೆಷಲಿ ಡೆವಲಪ್ಡ್ ಕಂಟ್ರಿಗಳಿಗೆ ಕಂಪ್ಯಾರಿಸನ್ ಮಾಡೋದಾದ್ರೆ, ಇಂಡಿಯಾದಲ್ಲಿ 2003ರ ಡೇಟಾ ಪ್ರಕಾರ ನಮಗೆ ಒಂದು $530 ಇತ್ತು ಪರ್ ಹೆಡ್ ಇನ್ಕಮ್. ಆದರೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಅದಕ್ಕಿಂತ 75 ಟೈಮ್ಸ್ ಮೋರ್ ದೆನ್ ದಟ್ ಆಫ್ ಇಂಡಿಯಾ, ಅಂಡ್ US ಅಲ್ಲಿ 71 ಟೈಮ್ಸ್ ಮೋರ್ ದೆನ್ ದಟ್ ಆಫ್ ಇಂಡಿಯಾ, ಜರ್ಮನಿಯಲ್ಲಿ 45 ಟೈಮ್ಸ್ ಮೋರ್ ದೆನ್ ದಟ್ ಆಫ್ ಇಂಡಿಯಾ. ನೀವು ಪ್ರಶ್ನೆ ಕೇಳ್ಬೋದು, ಸರ್ ನಮ್ಮ ನೈಬರ್ಸ್ ಕಂಪೇರ್ ಮಾಡ್ತಾ ಇಲ್ಲ, ಯಾಕೆ ಸರ್ ಡೆವಲಪ್ಡ್ ಕಂಟ್ರಿಗಳಿಗೆ ನೀವು ಕಂಪೇರ್ ಮಾಡ್ತಾ ಇದ್ದೀರಿ? ಬಿಕಾಸ್ ಅಮೆರಿಕಾ ಇಸ್ ಗೋಯಿಂಗ್ ಟು ಆಡ್ ಇಂಡಿಯಾ ಇಂಟು G7 ಕಂಟ್ರೀಸ್. ಅಮೆರಿಕಾ ಭಾರತವನ್ನು ಡೆವಲಪ್ಡ್ ಕಂಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡಿ G7 ಕಂಟ್ರೀಸ್ಗೆ ಆಡ್ ಮಾಡಿಕೊಟ್ಟಿರುವಾಗ ವಿ ಹ್ಯಾವ್ ಟು ಕಂಪೇರ್ ವಿತ್ ಡೆವಲಪ್ಡ್ ಕಂಟ್ರೀಸ್ ಓನ್ಲಿ, ಕರೆಕ್ಟ್ ಅಲ್ವಾ? Even we are performing less than our neighboring countries, but with a huge population of India, there is a difference, correct alva? ಯೋಚನೆ ಮಾಡಿ. ಇದು ಗ್ರಾಫ್ ಬಹಳ ಇಂಪಾರ್ಟೆಂಟ್. ಎಕನಾಮಿಕ್ ಸರ್ವೆ ಅಂತ ತಗೊಂಡಿರುವಂತ ಗ್ರಾಫ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಪರ್ ಕ್ಯಾಪಿಟ ಇನ್ಕಮ್ ಗ್ರೋತ್ ನಿಮಗೆ ನೋಡಿ 2007, 8, 8, 9, 9, 10, 10, 11, 12, 13 ಅಲ್ಲಿವರೆಗೂ ಡೇಟಾ ಇದೆ. ಈ ಡೇಟಾ ನಿಮ್ಗೆ ಏನು ಸೇರಿಸುತ್ತೆ? ನಿಮಗೆ ಒಂದ್ಸರಿ ಯೋಚನೆ ಮಾಡಿ. ಯು ಜಸ್ಟ್ ಥಿಂಕ್ ಆಫ್ ಇಟ್. ವಾಟ್ ಡೀಟೇಲ್ಸ್ ಯು ಗೆಟ್ ಫ್ರಮ್ ದಿಸ್ ಡೇಟಾ? ಏನಾದರೂ ಅಪ್ಸ್ ಅಂಡ್ ಡೌನ್ಸ್ ಇದೆಯಾ? ಡೌನ್ಸ್ ಇದೆಯಾ? ಓನ್ಲಿ ಅಪ್ಸ್ ಇದೆಯಾ? ವಾಟ್ ಇಸ್ ದಿಸ್? There is a keep on increasing in per capita income of the country. Per capita income ಏನಾಗ್ತದೆ? ಗಣನೀಯವಾಗಿ ಇನ್ಕ್ರೀಸ್ ಆಗ್ತದೆ, ಜಾಸ್ತಿ ಆಗ್ತದೆ. ಇಟ್ಸ್ ಕೀಪ್ ಆನ್ ಇನ್ಕ್ರೀಸಿಂಗ್. ನೋಡಿ 7, 8 ಅಲ್ಲಿ 35,000 ಸಮಥಿಂಗ್ ಇತ್ತು. ಅದಾದ್ಮೇಲೆ 8 ನೆಕ್ಸ್ಟ್ ಇಯರ್ ಅಲ್ಲಿ 40,000, 46,000, 54,000, 61,000, 68,000. ಇವತ್ತು 1,44,000 ಪ್ಲಸ್ ಬಂದು ನಿಂತಿದ್ವಿ ನಾವು.
more than 1,40,000. Think about it, right? ಇದು per capita income trajectory increase ಆಗ್ತಾ ಹೋಗ್ತಾ ಇದೆ, right? ಎಕ್ಸಾಂಪಲ್ ಪ್ರಶ್ನೆ ಕೇಳಬಹುದು ನಮಗೆ, ಏನು UPSC ನ ಪ್ರಶ್ನೆ ಕೇಳ್ತಾರೆ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮೊದಲನೇ ಸ್ಟೇಟ್ಮೆಂಟ್, ಇಂಡಿಯಾಸ್ per capita income since last 10 years keep on increasing. ಏನಂತ ಬರೀತೀರಿ? Yes, keep on increasing. ಎರಡನೇ ಸ್ಟೇಟ್ಮೆಂಟ್, ಇಂಡಿಯಾಸ್ GDP growth keep on increasing. Option A, one only correct. Option B, two only correct. Option C, both correct. Option D, both wrong. ಏನ್ ಬರೀತೀರಿ? ಇಂಡಿಯಾ per capita income keep on increasing. ಹಿಂಗೆ ಗ್ರಾಫ್ ಓದ್ಬೇಕು ನೀವು. ಬಟ್ GDP ಗ್ರೋತ್ ಅಲ್ಲಿ keep on increasing ಇಲ್ಲ. 5 ವರ್ಷಕ್ಕೂ ಇಲ್ಲ, 10 ವರ್ಷಕ್ಕೂ ಇಲ್ಲ. ಯಾಕೆಂದ್ರೆ ಒಂದ್ಸರಿ 6.1% ಬರುತ್ತೆ, 5.9% ಆಗುತ್ತೆ, ಮತ್ತೆ 7.2% ಬರುತ್ತೆ, ಮತ್ತೆ 5.9% ಆಗುತ್ತೆ. ವೇರಿಯೇಷನ್ ಇದೆ, ಕರೆಕ್ಟ್ ಅಲ್ವಾ? GDP ಗ್ರೋತ್ ಅಲ್ಲಿ ವೇರಿಯೇಷನ್ಸ್ ಇದೆ. GDP ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, GDP ಗ್ರೋತ್ ಅಲ್ಲ. ಅರ್ಥ ಆಗ್ತಿದೆಯಾ? GDPಗೂ GDP ಗ್ರೋತ್ಗೂ ಸ್ನೇಹಿತರೆ ವ್ಯತ್ಯಾಸ ಇದೆ. ಯಾರಾದ್ರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ವಾಟ್ ಇಸ್ ಇಂಡಿಯಾಸ್ GDP ಟುಡೇ ಅಂದ್ರೆ ನೀವು 5.9%, 4%, 3% ಈ ರೀತಿ ಪರ್ಸೆಂಟೇಜ್ ಹೇಳಬೇಡಿ. ವಾಟ್ ಇಸ್ ಇಂಡಿಯಾಸ್ GDP ಅಂದ್ರೆ 2.66 ಟ್ರಿಲಿಯನ್ ಅಂತ ಹೇಳಬೇಕು ನೀವು. ಯಾಕೆಂದ್ರೆ 2 ವರ್ಷ ತಗೊಳ್ಳಿ, 2019, 2020. ಇಲ್ಲಿ GDP ಎಷ್ಟು? 100 ರೂಪೀಸ್. ಇಲ್ಲಿ GDP ಎಷ್ಟು? 107 ರೂಪೀಸ್. 2019ರಲ್ಲಿ ಭಾರತದ GDP ಎಷ್ಟು? 100 ರೂಪಾಯಿ ಸರ್. 2020ರಲ್ಲಿ ಭಾರತದ GDP ಎಷ್ಟು? 107 ರೂಪಾಯಿ ಸರ್. ಹಾಗಾದ್ರೆ 2020ರಲ್ಲಿ ಭಾರತದ GDP ಯ ಗ್ರೋತ್ ಎಷ್ಟು? GDP ಯ ಗ್ರೋತ್ ಎಷ್ಟು? 7% ಸರ್. ಯಾರಾದ್ರೂ ನಿಮಗೆ GDP ಗ್ರೋತ್ ಹೇಳಿ ಅಂದ್ರೆ ನೀವು ಈ ಪರ್ಸೆಂಟ್ ಹೇಳಬೇಕು. GDP ಹೇಳಿ ಅಂದ್ರೆ ಅದರ ಟೋಟಲ್ ಅಮೌಂಟ್ ಅನ್ನು ಹೇಳಬೇಕು. GDP ಅಂದ್ರೆ ಏನಂತ ಫ್ಯೂಚರ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ ನಾನು ನಿಮಗೆ ಡೀಟೇಲ್ಸ್, ರೈಟ್? ಗೆಟಿಂಗ್ ದ ಐಡಿಯಾ? ಸೊ ಇಲ್ಲಿ ಬೆಟರ್ per capita income ಏನಾಗ್ತದೆ? ಬೆಟರ್ ಆಗ್ತದೆ. ಒಂದು ಕಂಪ್ಯಾರಿಸನ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್. per capita GDP ಫಾರ್ ಚೈನಾ ಅಂಡ್ ಇಂಡಿಯಾ. ಚೈನಾ ಮತ್ತು ಇಂಡಿಯಾದ per capita GDP ಅನ್ನು ನಾವು ಕಂಪೇರ್ ಮಾಡಿದ್ವಿ. ನೀವು ಅಬ್ಸರ್ವ್ ಮಾಡಿ, ಈಚ್ ಅಂಡ್ ಎವ್ರಿ ಇಯರ್ಸ್ ಅಲ್ಲಿ ನಾನು ನಿಮಗೆ ಡಾಟಾ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, 1980s ಅಲ್ಲಿ ಚೈನಾ per capita income ಇಂಡಿಯಾಗಿಂತ ಜಾಸ್ತಿ ಇತ್ತು. ಅದಾದ್ಮೇಲೆ ಗ್ರಾಜುಯಲಿ ಬಂದ್ರೆ 1987 ಅಲ್ಲಿ ಇಂಡಿಯಾ per capita income ಚೈನಾಗಿಂತ ಜಾಸ್ತಿ ಇದೆ. ಅಲ್ಲಿಗೆ ಇಂಡಿಯಾ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲ, ಚೈನಾ ನಮಗಿಂತ ವರ್ಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ರು ಅಂತ ಅರ್ಥ. ಆದ್ರೆ 1990s ವರೆಗೂ ಪರವಾಗಿಲ್ಲ. 1990s ಇಂದ ಮುಂದಕ್ಕೆ 1992, 1993 ಇಂದ ಮುಂದಕ್ಕೆ ನೋಡಿ, ಎಲ್ಲೂ ಕೂಡ ಇಂಡಿಯಾ ಚೈನಾ ಕಾಂಪಿಟೇಟರ್ ಅಲ್ಲ. ಚೈನಾ ಇಸ್ ಕಂಪ್ಲೀಟ್ಲಿ ಡಾಮಿನೇಟೆಡ್ ವಿತ್ per capita income. ನಾವೆಲ್ಲೂ ಅವ್ರ ಕಾಂಪಿಟೇಷನ್ ಮಾಡೋಕ್ಕಾಗಿಲ್ಲ, ಅಷ್ಟು ರ್ಯಾಪಿಡ್ ಆಗಿ ಅವ್ರು ಗ್ರೋತ್ ಮಾಡ್ತಾ ಹೋಗಿದ್ದಾರೆ. ಥಿಂಕ್ ಅಬೌಟ್ ಇಟ್, ರೈಟ್? ಇದು ಒಂದು ಕಂಪ್ಯಾರಿಸನ್. ಈ ಮೊದಲನೇ ಪಾಯಿಂಟ್ ಆದ್ಮೇಲೆ ನಿಮಗೆ ಎರಡನೇ ಪಾಯಿಂಟ್ ಬಂತು, ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿನಲ್ಲಿ ಬಿಫೋರ್ 2005 ಅಗೇನ್ ಪ್ರೆಸೆಂಟ್ ಎರಡು ಡಿಫರೆನ್ಸಸ್ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಆಕ್ಯುಪೇಷನಲ್ ಪ್ಯಾಟರ್ನ್ ಅನ್ನು ನೋಡೋಣ. ಅಂದ್ರೆ ಯಾವ ರೀತಿ ಆಕ್ಯುಪೇಷನಲ್ ಪ್ಯಾಟರ್ನ್ ಇದೆ ನಮ್ಮಲ್ಲಿ. ಅಂಡ್ ಇವತ್ತಿಗೆ ಸ್ವಲ್ಪ ಆಕ್ಯುಪೇಷನಲ್ ಪ್ಯಾಟರ್ನ್ ವಿ ಆರ್ ಚೇಂಜ್ ಇನ್ ದ ಆಕ್ಯುಪೇಷನಲ್ ಪ್ಯಾಟರ್ನ್. ವಾಟ್ ಕೈಂಡ್ ಆಫ್ ಚೇಂಜ್, ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅಂತ ನೋಡಿ. ಇಲ್ಲಿ ನೋಡಿ, ಕೇರ್ಫುಲ್ ಎಕ್ಸಾಮ್ ನೋಡಿ. ಆಕ್ಯುಪೇಷನಲ್ ಪ್ಯಾಟರ್ನ್ 2003ಗೆ ಕಂಪೇರ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮಗೆ ಕಂಪ್ಯಾರಿಸನ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸಸ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಬೈ ಸೆಕ್ಟರ್, ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಬೈ ಸೆಕ್ಟರ್ ಅಂದ್ರೆ ಟರ್ಷರಿ ಸೆಕ್ಟರ್ ಅಂತ ಹೇಳಿದ್ರೆ ಸರ್ವಿಸಸ್ ಅಂತ ಕರಿತೀವಿ. ಸೆಕೆಂಡರಿ ಸೆಕ್ಟರ್ ಅಂದ್ರೆ ಇಂಡಸ್ಟ್ರಿ. ಪ್ರೈಮರಿ ಸೆಕ್ಟರ್ ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ಸ್, ರೈಟ್? ಸೊ ಇಲ್ಲೇನಾಗಿದೆ, 65% ಅಷ್ಟು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಬಟ್ ಅವರ ಕಾಂಟ್ರಿಬ್ಯೂಷನ್ ಎಷ್ಟು GDPಗೆ? ಬರೀ 15%. 65 ಜನ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇದ್ರೆ ಅವರ ಕಾಂಟ್ರಿಬ್ಯೂಷನ್ GDPಗೆ 15%. ಇಲ್ಲಿ ಬನ್ನಿ, 15% ಜನ ಸೆಕೆಂಡರಿ ಸೆಕ್ಟರ್ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾರೋ ಕಾಂಟ್ರಿಬ್ಯೂಷನ್ 20%. ಆದ್ರೆ ಎಂಪ್ಲಾಯ್ಮೆಂಟ್ ಬೈ ಸೆಕ್ಟರ್ಸ್ ಅಲ್ಲಿ ಟರ್ಷರಿ ಸೆಕ್ಟರ್ ನೋಡಿ, ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ 20% ಜನ ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ ಎಂಗೇಜ್ ಆಗಿದ್ದಾರೆ. ಅವರ ಕಾಂಟ್ರಿಬ್ಯೂಷನ್ 65%. ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ? ಸರ್ವಿಸ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯೋಚನೆ ಮಾಡಿ, ಸರ್ವಿಸ್ ಸೆಕ್ಟರ್ ಇಸ್ ಪರ್ಫಾರ್ಮಿಂಗ್ ಗುಡ್. ಸರ್ವಿಸ್ ಸೆಕ್ಟರ್ ಅಂದ್ರೆ ಯಾವುದು? ವಾಟ್ ಆರ್ ಸರ್ವಿಸಸ್? ಹಾಸ್ಪಿಟಲ್ಸ್, ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಕಾಲೇಜಸ್, ಇನ್ಸ್ಟಿಟ್ಯೂಷನ್ಸ್, ಡಾಕ್ಟರ್ಸ್, ಲಾಯರ್ಸ್, ಇವರೆಲ್ಲ ಮಾಡೋದೇನು? ಸರ್ವಿಸಸ್. ನಾನು ಮಾಡ್ತಾ ಇರೋದೇನು? ಐ ಆಮ್ ಮ್ಯಾನುಫ್ಯಾಕ್ಚರಿಂಗ್ ಸಮಥಿಂಗ್ ಹಿಯರ್? ನೋ, ಐ ಆಮ್ ಆಲ್ಸೋ ಪ್ರೊವೈಡಿಂಗ್ ಮೈ ಸರ್ವಿಸಸ್, ರೈಟ್? ಈ ಸರ್ವಿಸ್ ಇಂಡಸ್ಟ್ರಿ ಇದೆಯಲ್ಲ, ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ, ರೈಟ್? ನೀವು ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳಿ, ಸಾಫ್ಟ್ವೇರ್ ಟೆಕ್ನಾಲಜೀಸ್ ತಗೊಳ್ಳಿ, ದೇ ಆರ್ ಆಲ್ ಕಮಿಂಗ್ ಅಂಡರ್ ಸರ್ವಿಸಸ್. ಅದರ ಕಾಂಟ್ರಿಬ್ಯೂಷನ್ ಜಾಸ್ತಿ. ಕೆಲಸ ಮಾಡೋರು 20%, ಆದರೆ ಅವ್ರ GDPಗೆ ಕೊಡ್ತಿರುವಂತ ಕಾಂಟ್ರಿಬ್ಯೂಷನ್ ಇದೆಯಲ್ಲ
ಕೊಡುಗೆ ಅದು 65%. ಅಗ್ರಿಕಲ್ಚರ್ ನೋಡಿ 65% ಜನ ಮಾಡ್ತಾ ಇದ್ರೆ 65 ಅಗ್ರಿಕಲ್ಚರ್, ಆದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಬರೀ 15%. ಆದ್ರೆ ಇವತ್ತಿಗೆ ಡಾಟಾ ಚೇಂಜ್ ಇದೆ. ಇವತ್ತಿನ ನಾನು ಅಗ್ರಿಕಲ್ಚರ್ ಬರೆಯೋದಾದ್ರೆ ಅಗ್ರಿಕಲ್ಚರ್ ಮಾಡ್ತಾ ಇರುವಂತಹ ಸಂಖ್ಯೆ ಗವರ್ಮೆಂಟ್ ಡಾಟಾ ಪ್ರಕಾರ 49% ಅಷ್ಟೇ. ಯೋಚನೆ ಮಾಡಿ, 49%. ಹಾಗಾದ್ರೆ ನೀವು ಪ್ರಶ್ನೆ ಮಾಡಬಹುದು, ಸರ್ ಹಾಗಾದ್ರೆ GDP ಕಾಂಟ್ರಿಬ್ಯೂಷನ್ ಕಡಿಮೆ ಆಯ್ತಾ ಸರ್? ಯಾಕಂದ್ರೆ 65% ಇಂದ 49%ಗೆ ಕಡಿಮೆ ಆದ್ರಲ್ಲ ಅಗ್ರಿಕಲ್ಚರ್ ಮಾಡೋರು. ಅದರಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಡಿಮೆ ಆಯ್ತಾ? ಖಂಡಿತ ಕಡಿಮೆ ಆಗಿಲ್ಲ. 65% ಇಂದ 49%ಗೆ ಅಗ್ರಿಕಲ್ಚರ್ ಮಾಡೋರ ಸಂಖ್ಯೆ ಕಡಿಮೆ ಆದ್ರೂ ಅಗ್ರಿಕಲ್ಚರ್ ನ ಪ್ರೊಡಕ್ಷನ್ ಕಡಿಮೆ ಆಗಿಲ್ಲ. ಯಾಕೆ? ಈ ರೀತಿಯ ಡಿಫರೆನ್ಸಸ್ ಇರುವಂತಹ ಪ್ರಾಬ್ಲಮ್ ಅನ್ನ ನಾವೇನಂತ ಕರಿತೀವಿ? ಯಾವ ರೀತಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ? ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಏನು ಈ 65% ಇದ್ದಾರೆ, ಅದರಲ್ಲಿ ನಾವು ಒಂದು 16% ಅಷ್ಟು ಜನರನ್ನ ತೆಗೆದು ಬಿಟ್ಟಿದ್ವಿ. 16% ಜನರಷ್ಟನ್ನ ನಾವು ಕೆಲಸದಿಂದ ತೆಗೆದ್ರೂ ಕೂಡ ಪ್ರೊಡಕ್ಷನ್ ಅಷ್ಟೇ ಇದೆ. ಅಲ್ಲಿಗೆ ಆ 16% ಜನ ಅಗ್ರಿಕಲ್ಚರ್ ಬಿಟ್ಟು ಬಂದಿದ್ರಲ್ಲ, ಅವರಲ್ಲಿ ಏನ್ ಮಾಡ್ತಾ ಇದ್ರು? ಏನು ಮಾಡ್ತಾ ಇರಲಿಲ್ಲ. ಅವ್ರ ಕಾಂಟ್ರಿಬ್ಯೂಷನ್ 0. ಈ ರೀತಿ ಇವರೆಲ್ಲ ಕೂಡ ಅಗ್ರಿಕಲ್ಚರ್ ಏನಾಗಿದ್ರು? ಅನ್ಎಂಪ್ಲಾಯ್ಡ್ಸ್ ಆಗಿದ್ರು. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಇದನ್ನ ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ರೈಟ್? ಥಿಂಕ್ ಅಬೌಟ್ ಕಾಂಟ್ರಿಬ್ಯೂಷನ್ ವೈಸ್ ಆಕ್ಯುಪೇಷನಲ್ ಪ್ಯಾಟರ್ನ್ ಅಲ್ಲಿ ಕಾಂಟ್ರಿಬ್ಯೂಷನ್ ವೈಸ್ ಬರೆಯೋದಾದ್ರೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾವುದು? ಟರ್ಷರಿ ಸೆಕ್ಟರ್ ಅಂದ್ರೆ ಸರ್ವಿಸ್ ಸೆಕ್ಟರ್. ಅದಾದ್ಮೇಲೆ ಸೆಕೆಂಡ್ ಬರೋದು ಸೆಕೆಂಡರಿ ಸೆಕ್ಟರ್ ಅಂದ್ರೆ ಇಂಡಸ್ಟ್ರಿ. ಅದಾದ್ಮೇಲೆ ಬರೋದು ಪ್ರೈಮರಿ ಸೆಕ್ಟರ್ ಅಂದ್ರೆ ಅಗ್ರಿಕಲ್ಚರ್. ರೈಟ್? ಇನ್ನು ಬೇರೆ ಡೀಟೇಲ್ಸ್ ನಿಮಗೆ ಕೊಡೋದಾದ್ರೆ ಸೆಕ್ಟರ್ ವೈಸ್ ಕ್ಲಾಸಿಫಿಕೇಶನ್, ಒಂದು ಸೆಕ್ಟರ್ ವೈಸ್ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ವಿ ನಿಮಗೆ. ಎಂಪ್ಲಾಯ್ಮೆಂಟ್ ಬೈ ಸೆಕ್ಟರ್ ಪರ್ಸೆಂಟೇಜ್ 2009-10 ಡೇಟಾ ಪ್ರಕಾರ ನಿಮಗೆ ಕೊಡ್ತಾ ಇದ್ವಿ. ಅಗ್ರಿಕಲ್ಚರ್ ಇದು 9-10 ಅಲ್ಲಿ ಪ್ರೆಸೆಂಟ್ ಬರ್ತಿದ್ದು ನಾನು 49% ಅಂತ. ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಟ್ರೇಡ್, ಟ್ರಾನ್ಸ್ಪೋರ್ಟ್, ಹಾಸ್ಪಿಟಲ್ಸ್, ರಿಯಲ್ ಎಸ್ಟೇಟ್, ಎಜುಕೇಶನ್, ಗವರ್ಮೆಂಟ್ ಸೆಕ್ಟರ್, ಅದರ್ ಸೆಕ್ಟರ್ಸ್. ಜಸ್ಟ್ ಹ್ಯಾವ್ ಒಂದು ಐಡಿಯಾ ಇರಲಿ ಅಂತ ಹೇಳಿ ಗ್ರಾಫ್ ನಿಮಗೆ ಹಾಕಿ. ಮೂರನೇದು ಹೆವಿ ಪ್ರೆಷರ್ ಆಫ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಪ್ರೆಷರ್ ಏನಾಗಿದೆ? ಹೈಯೆಸ್ಟ್ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ರೈಟ್? ಯಾವ್ದು? ಹಳೆ ಡಾಟಾ 2005ಕ್ಕಿಂತ ಮುಂಚೆ ಇರತಕ್ಕಂಥ ಪರಿಸ್ಥಿತಿ ನಮ್ದು. ಇವತ್ತಿಗೆ ಏನಾಗಿದೆ? ಕಂಟ್ರೋಲಿಂಗ್ ದ ಪಾಪ್ಯುಲೇಷನ್ ಪ್ರೆಷರ್. ನಮ್ಮಲ್ಲಿ ಒನ್ ಚೈಲ್ಡ್ ಪಾಲಿಸಿ ಇಲ್ಲ, ಚೈನಾ ತರ 2 ಚೈಲ್ಡ್ ಪಾಲಿಸಿನೂ ಇಲ್ಲ. ಅವ್ರ 1987 1 ಚೈಲ್ಡ್ ಪಾಲಿಸಿ ಮಾಡಿ ಈಗ 2015 ಮತ್ತೆ ಚೇಂಜ್ ಮಾಡಿ 2 ಚೈಲ್ಡ್ ಪಾಲಿಸಿ ಮಾಡೋದಲ್ಲ, ಆ ರೀತಿ ನಮ್ಮ ಚೈಲ್ಡ್ ಪಾಲಿಸೀಸ್ ಇಲ್ಲ. ಬಟ್ ಸ್ಟಿಲ್ ವಿ ಆರ್ ಕಂಟ್ರಿಬ್ಯೂಟಿಂಗ್ ಟು ದ ಕಂಟ್ರೋಲಿಂಗ್ ದ ಪಾಪ್ಯುಲೇಷನ್. ಕುಟುಂಬ ಕಲ್ಯಾಣ ಯೋಜನೆ, ಬೇರೆ ಬೇರೆ ಸ್ಕೀಮ್ಸ್ ಇದೆ ನಮ್ಮಲ್ಲಿ. ರೈಟ್? ಸೊ ಇದರಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ರೆ ನೋಡಿ ಹಿಂಗೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ದೇರ್ ಇಸ್ ಎ ಹ್ಯೂಜ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಸ್ ಹ್ಯಾಪನಿಂಗ್ ಹಿಯರ್. ರೈಟ್? ಸೊ ಬಟ್ ಒಂದು ಕಡೆ ನಾವು ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ರೈಟ್? ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಬೆಸ್ಟ್ ಎಕ್ಸಾಂಪಲ್ ಇದು. ನೀವು ಯೋಚನೆ ಮಾಡಿ, ಒಂದು ಪ್ರಶ್ನೆ ಇದೆ ನಮಗೆ, ಒಂದು ಔಟ್ ಆಫ್ ದ ಬಾಕ್ಸ್ ಕ್ವಶನ್. ಇದರಲ್ಲಿ ಮೂವಿಂಗ್ ಅಲ್ಲಿ ಇದೆಯಾ, ಸ್ಟಾಗ್ನೆಂಟ್ ಆಗಿದೆಯಾ? ಯು ಟೆಲ್ ಮಿ ವೆದರ್ ದ ಟ್ರೈನ್ ಇಸ್ ಮೂವಿಂಗ್ ಆರ್ ಇಟ್ ಇಸ್ ಸ್ಟಾಗ್ನೆಂಟ್. ನಿಂತಿರೋ ಟ್ರೈನ್ ಇದು ಖಂಡಿತ ನಿಂತಿರೋ ಟ್ರೈನ್ ಅಲ್ಲ, ಇಟ್ಸ್ ಅ ಮೂವಿಂಗ್ ಟ್ರೈನ್. ನಿಂತಿರೋ ಟ್ರೈನ್ ಅಲ್ಲಾದ್ರೆ ಇವರೆಲ್ಲ ಯಾಕೆ ನಿಂತಾಡಬೇಕು? ಕೈ ಬಿಟ್ಬಿಟ್ಟು ಸುಮ್ಮನೆ ಆರಾಮ ಕೈ ಕಟ್ಕೊಂಡು ನಿಂತ್ಕೋಬೋದಲ್ಲ. ರೈಟ್? ಇಟ್ಸ್ ಅ ಮೂವಿಂಗ್ ಟ್ರೈನ್. ರೈಟ್? ಸೊ ಇದರ ಡೀಟೇಲ್ಸ್ ಅಲ್ಲಿ ಬರೋದಾದ್ರೆ ರ್ಯಾಂಕಿಂಗ್ ಆಫ್ ಇಂಡಿಯನ್ ಸ್ಟೇಟ್ಸ್ ಬೈ ಪಾಪ್ಯುಲೇಷನ್. ಇಂಡಿಯನ್ ಸ್ಟೇಟ್ಸ್ ಪಾಪ್ಯುಲೇಷನ್ ವೈಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಇಂದ ಲೋಯೆಸ್ಟ್ ಪಾಪ್ಯುಲೇಷನ್ ಬರೆಯೋದೇ ಆದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ ಯಾವ ಸ್ಟೇಟ್ ಅಲ್ಲಿ ಇದೆ? ಅಲ್ಲಿ ಒಂದು ಡಾಟಾ ನಿಮಗೆ ಕರೆಕ್ಷನ್ಸ್ ಆಗಬೇಕು, ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ದಟ್ ಇಸ್ ಕರೆಕ್ಟ್. ಮಹಾರಾಷ್ಟ್ರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ದಟ್ ಇಸ್ ಆಲ್ಸೋ ಕರೆಕ್ಟ್. ಬಿಹಾರ್ ಇಸ್ ಥರ್ಡ್ ಪ್ಲೇಸ್ ಅಲ್ಲಿ ಇದೆ, ದಟ್ ಇಸ್ ಆಲ್ಸೋ ಕರೆಕ್ಟ್. ವೆಸ್ಟ್ ಬೆಂಗಾಲ್ ಫೋರ್ತ್ ಪ್ಲೇಸ್ ಅಲ್ಲಿ ಇದೆ, ದಟ್ ಇಸ್ ಆಲ್ಸೋ ಕರೆಕ್ಟ್. ಆದ್ರೆ ಫಿಫ್ತ್ ಪ್ಲೇಸ್ ಗೆ ಮಧ್ಯಪ್ರದೇಶ ಬರಬೇಕು. ಆಂಧ್ರ ಪ್ರದೇಶ್ ತೆಲಂಗಾಣ ಆಗಿ ಡಿವಿಷನ್ಸ್ ಆದ್ಮೇಲೆ ಆಂಧ್ರ ಪ್ರದೇಶ್ ಬಾಟಮ್ ಲೈನ್ ಬರುತ್ತೆ. ಸೊ ಮಧ್ಯಪ್ರದೇಶ 5th ಪ್ಲೇಸ್ ಬರುತ್ತೆ. 6th ಪ್ಲೇಸ್ ತಮಿಳುನಾಡು, 7th ಪ್ಲೇಸ್ ರಾಜಸ್ಥಾನ, 8th ಪ್ಲೇಸ್ ಕರ್ನಾಟಕ, 9th ಪ್ಲೇಸ್ಗೆ ಆಂಧ್ರ ಪ್ರದೇಶ, ಅದಾದ್ಮೇಲೆ ತೆಲಂಗಾಣ, ಗುಜರಾತ್ ಹೀಗೆ ಹೋಗುತ್ತೆ ನಂಬರ್ಸ್. ರೈಟ್? ಸೊ ಮೊದಲನೇ ಪ್ಲೇಸ್ ಯಾರು? ರ್ಯಾಂಕಿಂಗ್ ಆಫ್ ಇಂಡಿಯನ್ ಸ್ಟೇಟ್ಸ್ ಬೈ ಪಾಪ್ಯುಲೇಷನ್, ಹೈಲಿ ಪಾಪ್ಯುಲೇಟೆಡ್ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಮೊದಲನೇ ಸ್ಥಾನ ಯಾರು? ಉತ್ತರ ಪ್ರದೇಶ್. ಎರಡನೇದು ಮಹಾರಾಷ್ಟ್ರ, ಮೂರನೇದು ಬಿಹಾರ್, ನಾಲ್ಕನೇದು ವೆಸ್ಟ್ ಬೆಂಗಾಲ್, ಐದನೇದು ಮಧ್ಯಪ್ರದೇಶ್, ನಾಟ್ ಆಂಧ್ರ ಪ್ರದೇಶ್. ಇದನ್ನ ಇಂಟರ್ಚೇಂಜ್ ಮಾಡಬೇಡಿ. ಮಧ್ಯಪ್ರದೇಶ ಹಾಕಿ, 6th ಗೆ ತಮಿಳುನಾಡು ಹಾಕಿ, 7th ಗೆ ರಾಜಸ್ಥಾನ ಹಾಕಿ, 8th ಗೆ ಕರ್ನಾಟಕ ಹಾಕಿ, 9th ಗೆ ಆಂಧ್ರ ಪ್ರದೇಶ್. ರೈಟ್? ಈ ಚೇಂಜಸ್ ಅನ್ನ ಯಾಕೆ ಹಿಂಗೆ ಬಿಟ್ಟಿದ್ವಿ? ನಾವು ಅಲ್ಲೇ ಇಂಪ್ಲಿಮೆಂಟ್ ಮಾಡಬಹುದಿತ್ತು, ಟೈಪ್ ಮಾಡಿ ಚೇಂಜ್ ಮಾಡಬಹುದಿತ್ತು. ಬಟ್ ಯಾಕೆ ಹಿಂಗೆ ಬಿಟ್ಟಿದ್ದೀವಿ ಅಂದ್ರೆ ನೀವು ರೆಕಗ್ನೈಸ್ ಮಾಡಲಿ ಅಂತ. ರೈಟ್? ಸೊ ಎರಡನೇದು ಕಂಟ್ರಿ ವೈಸ್ ಬರೋದಾದ್ರೆ, ನೀವು ಕಂಟ್ರಿ ಬಗ್ಗೆ ಹೇಳೋದಾದ್ರೆ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಯಾವುದು? ಚೈನಾ. ಅದಾದ್ಮೇಲೆ ಇಂಡಿಯಾ. ಮೂರನೇದು USA. ಮುಂದಕ್ಕೆ
ಹೇಳಿ. ನಾಲ್ಕನೇದು ಯಾವುದು? ಇಂಡೋನೇಷಿಯಾ. ಐದನೇದು ಬ್ರೆಜಿಲ್. ಹೀಗೆ ಆರ್ಡರ್ ಅಟ್ಲೀಸ್ಟ್ ನಿಮ್ಗೆ 5 ಆರ್ಡರ್ಸ್ ಆದ್ರೂ ಗೊತ್ತಿರಬೇಕು, ರೈಟ್? ಸೊ ಈ ತರದ ಪ್ರಶ್ನೆಗಳು ಪ್ರಾಬಬ್ಲಿ KS KPSC ಎಕ್ಸಾಮಿನೇಷನ್ಸ್ ಅಲ್ಲಿ ಬರ್ಬೋದು, ಬಟ್ UPSC ನಲ್ಲಿ ವೆರಿ ರೇರ್ ಆಫ್ ಸಚ್ ಕ್ವಶನ್ಸ್, ರೈಟ್? ಬೇಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರ್ತವೆ, ರೈಟ್? ಇದಾದ್ಮೇಲೆ ಹೆವಿ ಪಾಪ್ಯುಲೇಷನ್ ಪ್ರೆಷರ್. ಏನೇನಾಗುತ್ತೆ? ವೆನ್ ಪಾಪ್ಯುಲೇಷನ್ ಗ್ರೋಸ್ ಫಾಸ್ಟರ್ ದೆನ್ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಗಿಂತ ಪಾಪ್ಯುಲೇಷನ್ ಪ್ರೆಷರ್ ಏನಾದ್ರು ಜಾಸ್ತಿ ಆದರೆ ಪೀಪಲ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಡಸ್ ನಾಟ್ ಇಂಪ್ರೂವ್. ಅಂದ್ರೆ ನಮ್ಮ ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ ನಾವು, ಯಾವ ಬದುಕುವ ಮಟ್ಟ, ಜೀವನ ಮಟ್ಟ ಅಂತ ಕರಿತೀವಲ್ಲ, ಆ ಜೀವನ ಮಟ್ಟ ವೃದ್ಧಿ ಆಗಲ್ಲ. ಇವತ್ತು ಸೈಕಲ್ ಇಟ್ಕೊಂಡಿದ್ರೆ ನಾನು 2 ವರ್ಷ ಆದ್ರೂ ಸೈಕಲ್ ಅಲ್ಲೇ ಇದ್ದೀನಿ, ಒಂದು ಮೋಟರ್ ಸೈಕಲ್ ಇಟ್ಕೊಂಡಿದ್ರೆ ಮೋಟರ್ ಸೈಕಲ್ ಅಲ್ಲೇ ಇದ್ದೀನಿ, ಕಾರ್ ತಗೊಂಡಿಲ್ಲ ಇನ್ನು. ಆ ರೀತಿ ಇಂಪ್ರೂವ್ಮೆಂಟ್ಸ್ ಆಗಲ್ಲ ಅಂತ. ಸೊ ಅದಕ್ಕೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು. ಯಾಕೆಂದ್ರೆ ಒಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು 10 ಜನ ಡಿಸ್ಟ್ರಿಬ್ಯೂಷನ್ ಆಗ್ಬಿಡುತ್ತೆ ಇನ್ಕಮ್. ಆಗೇನಾಗುತ್ತೆ? ಪ್ರತಿಯೊಬ್ಬರ ಜೀವನ ಮಟ್ಟ ಕಡಿಮೆ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಬಟ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ಟು ಬಿ ಚೆಕ್ಡ್ ಇಫ್ ಗೇನ್ಸ್ ಆಫ್ ಡೆವಲಪ್ಮೆಂಟ್ ಆರ್ ನಾಟ್ ಟು ಬಿ ನಲಿಫೈಡ್ ಬೈ ಇಟ್. ಸೊ ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ, ಕಂಟ್ರಿ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಪಾಪ್ಯುಲೇಷನ್ ಅನ್ನ ಚೆಕ್ ಮಾಡಲೇಬೇಕು ಅಂತ ಹೇಳ್ತಾರೆ. ಇದು ಒಬ್ಬ ಎಕ್ಸ್ಪರ್ಟ್ ಇನ್ನ ವಾದಗಳು. ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆದ್ರೆ ನಿಮ್ಗೆ ಅವರೆಲ್ಲ ಲೇಬರ್ಸ್ ಆಗ್ತಾರೆ, ಲೇಬರ್ ಫೋರ್ಸ್ ಸಿಗ್ತಾರೆ, ಅವ್ರನ್ನ ನೀವು ಉಪಯೋಗಿಸ್ಕೊಂಡು ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ರೆ GDP ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ವಲ್ಲ ಅಂತ ಅವ್ರ ವಾದ. ಈ ಒಪಿನಿಯನ್ ನೀವು ಒಪ್ಕೋಬೇಕಾಗತ್ತೆ. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಸರಿ, ಪಾಪ್ಯುಲೇಷನ್ ಜಾಸ್ತಿ ಆಯ್ತಪ್ಪ ನಮ್ಮ ದೇಶದಲ್ಲಿ, ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಏನಾಯ್ತು? ಲೇಬರ್ ಫೋರ್ಸಿಗೆ ಬಂದೇ ಬರ್ತಾರಲ್ವ ಅವರು. ಏಜ್ 15 ಇಯರ್ಸ್ ಆದ್ಮೇಲೆ ಲೇಬರ್ ಫೋರ್ಸಿಗೆ ಬಂದೇ ಬರ್ತಾರೆ. ಲೇಬರ್ ಫೋರ್ಸಿಗೆ ಬಂದ್ಮೇಲೆ ಅವರೆಲ್ಲ ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದವ್ರು ಏನ್ ಮಾಡ್ತಾರೆ? ಮನಿ ಅರ್ನ್ ಮಾಡ್ತಾರೆ. ಅರ್ನ್ ಮಾಡಿದವ್ರು ಏನ್ ಮಾಡ್ತಾರೆ? ಸ್ಪೆಂಡ್ ಮಾಡ್ತಾರೆ. ಯೋಚನೆ ಮಾಡಿ, ಆ ಸ್ಪೆಂಡ್ ಮಾಡಿದ ಏನಾಗುತ್ತೆ? ಮತ್ತೆ ಎಕಾನಮಿಗೆ ರೀಪ್ರೊಡಕ್ಷನ್ ಆಗುತ್ತೆ. ಈ ರೀತಿ ಸಿಸ್ಟಮ್ಯಾಟಿಕಲಿ ಫಾಲೋ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಿ, ರೈಟ್? ಸೊ ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ, ರೈಟ್? ಇದು 2 ತರದ ಆರ್ಗ್ಯುಮೆಂಟ್ಸ್ ನಾನು ನಿಮಗೆ ಹಾಕಿದ್ದೀನಿ. ನೆಕ್ಸ್ಟ್, ಸಿನ್ಸ್ 1901 ಟು 2011, 1901 ರಿಂದ 2011 ಏನ್ ನಿಮಗೆ ಸೆನ್ಸಸ್ ಇದೆಯೋ ಆ ಸೆನ್ಸಸ್ ಡಾಟಾವನ್ನು ನಮಗೆ ಕೊಟ್ಟಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಸೆನ್ಸಸ್ ಮೇಲೆ 1 ರಿಂದ 2 ಕ್ವಶನ್ಗಳು ಇದ್ದೇ ಇರ್ತವೆ. ಇಲ್ಲಿ ನಿಮಗೆ ಈ ಡಾಟಾ ಬಿಟ್ಬಿಡಿ, ಡೆನ್ಸಿಟಿ ಮತ್ತೆ ಅಬ್ಸರ್ವ್ಡ್ ಇನ್ಕ್ರೀಸ್ ನಮಗೆ ಬೇಕಾಗುತ್ತೆ. ಮೊದಲನೇದು ಮತ್ತೆ ಲಾಸ್ಟ್ ಡಾಟಾ ಬೇಕಾಗುತ್ತೆ. 1901 ರಿಂದ 2011 ನಮಗೆ ಪೂರ್ತಿ ಡೀಟೇಲ್ಸ್ ಇದೆ. 1901 ನಮ್ಗೆ ಯಾವುದು ಡಾಟಾ ಸಿಕ್ಕಿಲ್ಲ, ಬಟ್ 1911 ಡಾಟಾ ಸಿಗುತ್ತೆ. ಪಾಪ್ಯುಲೇಷನ್ ಗ್ರೋತ್ ಎಷ್ಟು ಇನ್ಕ್ರೀಸ್ ಆಗಿದೆ? 6.5%. 1991 -1.2% ಇದೆ. ಈ ರೀತಿ ಪೂರ್ತಿ ಡೀಟೇಲ್ಸ್ ಇದೆ. ಯು ಜಸ್ಟ್ ಹ್ಯಾವ್ ಅ ಲುಕ್, ಒಂದ್ಸಲ ಅಬ್ಸರ್ವ್ ಮಾಡಿ. ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ ನಿಮಗೆ, ಅದನ್ನ ಉತ್ತರ ಹೇಳಿ. ಈ ಇಷ್ಟು ಡೆಕೇಡ್ಸ್ ಅಲ್ಲಿ ವಿಚ್ ಇಸ್ ಬೆಸ್ಟ್ ಡೆಕೇಡ್ ಫಾರ್ ಇಂಡಿಯಾ, ಡೆವಲಪಿಂಗ್ ಕಂಟ್ರಿ ಇಂಡಿಯಾಗೆ ಯಾವುದು ಬೆಸ್ಟ್ ಡೆಕೇಡ್? ಇದರಲ್ಲಿ ಬೆಸ್ಟ್ ಡೆಕೇಡ್ ಯಾವುದು? 1921 ಮಾತ್ರ ಹೇಳ್ಬೇಡಿ. -1.2 ಇದೆ. -1.2 ಇದೆ ಅಂದ್ರೆ ಹೆಲ್ತ್ ಫೆಸಿಲಿಟೀಸ್ ಕೊಟ್ಟಿಲ್ಲ ನಿಮ್ಮ ಕಂಟ್ರಿನಲ್ಲಿ. ಎಲ್ಲ ಪ್ಲೇಗ್, ಕಾಲರಾ ಬಂದೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅರ್ಥ, ಕರೆಕ್ಟ್? ಹೆಲ್ತ್ ಫೆಸಿಲಿಟೀಸ್ ಕೊಡ್ತಾರೆ, ನೆಗೆಟಿವ್ ತೋರಿಸ್ತಾ ಇದೆ ನಿಮಗೆ ಗ್ರೋತ್, ರೈಟ್? ನೆಗೆಟಿವ್ ಗ್ರೋತ್, ಆ ಥರ ನೆಗೆಟಿವ್ ಗ್ರೋತ್ ಇರಬಾರ್ದು, ರೈಟ್? ಬಟ್ 2011 ಇಸ್ ಅ ಬೆಸ್ಟ್ ಡಿಕೇಡ್. ಯೋಚನೆ ಮಾಡಿ, 2011 ಇಸ್ ಅ ಬೆಸ್ಟ್ ಡಿಕೇಡ್. ಹೈಯೆಸ್ಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಥವಾ ಗ್ರೋತ್ ಆಗಿರೋದ್ರಲ್ಲಿ 1971 ಅಲ್ಲಿ 24%, ಮ್ಯಾಕ್ಸಿಮಮ್ ಅದು, ಕರೆಕ್ಟ್? ನೀವು ಕಂಪ್ಯಾರಿಸನ್ ಟು ದ ಪ್ರೀವಿಯಸ್ ಇಯರ್, ಕಳೆದ ವರ್ಷಕ್ಕೆ ಸಂಬಂಧಪಟ್ಟಂತ ಹೈಯೆಸ್ಟ್ ಯಾವ್ದ್ರಲ್ಲಿದೆ? 1961. ಈ ರೀತಿ ಪ್ರಶ್ನೆಗಳು ಏನಾದರೂ ಫ್ರೇಮ್ ಆಗ್ಬೋದು ನಿಮಗೆ. ಈ ಡಾಟಾನ ನೀವು ರಿಯಲೈಸ್ ಮಾಡಿ ಅವಾಗ ನೋಡ್ಕೊಳ್ಳಿ, ಓಕೆ? ಕ್ವಶನ್ಸ್ ಆಲ್ರೆಡಿ ನಾನು ನಿಮ್ಗೆ ಇದೆಲ್ಲ ಕೇಳಿದ್ದೀನಿ, ಬಟ್ ಲಾಸ್ಟ್ ಕ್ವಶನ್ ಬಹಳ ಇಂಪಾರ್ಟೆಂಟ್. ವೈ ಚೈನಾ ಅಡಾಪ್ಟೆಡ್ 2 child ಪಾಲಿಸಿ? 1 child ಪಾಲಿಸಿ ಚೈನಾದಲ್ಲಿತ್ತು. 1 child ಪಾಲಿಸಿಯನ್ನ ಚೈನಾ ತೆಗೆದು 2 child ಪಾಲಿಸಿಯಾಗಿ ಮಾಡ್ತಾರೆ. ಹೇಳ್ತಾರೆ ಯಾಕೆ ಅಂತ? 2 child ಪಾಲಿಸಿ, 1 child ಪಾಲಿಸಿಯಿಂದ 2 child ಪಾಲಿಸಿಗೆ ಹೋಗ್ತಾರೆ. ಯಾಕೆ ಅಂದ್ರೆ ಚೈನಾದ ಪಿರಮಿಡ್ ಅನ್ನ ನೀವು ನೋಡೋದಾದ್ರೆ, ಚೈನಾದ ಡೆವಲಪ್ಮೆಂಟಲ್ ಪಿರಮಿಡ್ ಅನ್ನ, ಪಾಪ್ಯುಲೇಷನ್ ಪಿರಮಿಡ್ ಅನ್ನ ನೋಡೋದಾದ್ರೆ, ಅವ್ರ ಪಿರಮಿಡ್ ಹೇಗಿತ್ತು? ಝೀರೋ ಟು 15 ವರ್ಷ ಇರ್ತಕ್ಕಂಥ ಮಕ್ಕಳು ಏನಿದ್ದಾರೆ ಅವ್ರ ಸಂಖ್ಯೆ ಪಿರಮಿಡ್ ಇಷ್ಟಿದೆ, ಇಷ್ಟು ಗಾತ್ರ ಇದೆ. 15 to 60 ಅಂದ್ರೆ ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಕರಿತೀವಿ, ಕೆಲಸ ಮಾಡೋರು. ಇವರು ಮತ್ತೆ ಇವರು ಇಬ್ರು ಕೂಡ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇವ್ರು ದುಡಿಯುವಂತ ದುಡ್ಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. 15 to 60 ಇಯರ್ಸ್ ಇದಾರಲ್ಲ, ಇವ್ರ ಸಂಖ್ಯೆ ಇಷ್ಟಿದೆ. 60+ ಏಜ್ ಅನ್ನೋರ ಸಂಖ್ಯೆ ಇವ್ರದ್ದು ಜಾಸ್ತಿ ಇದೆ. ಈ ರೀತಿಯಾಗಿ ಪಿರಮಿಡ್ ಇದು ಇಂಬ್ಯಾಲೆನ್ಸ್ಡ್ ಪಿರಮಿಡ್ ಇದು.
ಅಂದ್ರೆ ಡಿಪೆಂಡೆನ್ಸ್ ಜಾಸ್ತಿ ಇದ್ದಾರೆ, ವರ್ಕಿಂಗ್ ಪಾಪ್ಯುಲೇಷನ್ ಎಲ್ಲ ಚೈನಾದಲ್ಲಿ. ಯಾಕೆಂದ್ರೆ ಪಾಪ್ಯುಲೇಷನ್ ಫುಲ್ ಶಿಂಕ್ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ, ವರ್ಕಿಂಗ್ ಪಾಪ್ಯುಲೇಷನ್ ಇಲ್ಲ, ಕೆಲಸ ಮಾಡೋರ ಸಂಖ್ಯೆ ಇಲ್ಲ. ಈ ರೀತಿ ಯಾವಾಗ ಅವ್ರ ಗ್ರಾಫ್ ಚೇಂಜ್ ಆಗೋದಕ್ಕೆ ಶುರು ಆಯ್ತು, ಇಮಿಡಿಯೇಟ್ ಏನ್ ಮಾಡಿದ್ರು, 1 ಚೈಲ್ಡ್ ಪಾಲಿಸಿಯಿಂದ 2 ಚೈಲ್ಡ್ ಪಾಲಿಸಿಗೆ ಹೋಗಿ ಚೇಂಜ್ ಮಾಡಿದ್ರು. ಯೋಚನೆ ಮಾಡಿ, ಇಂಡಿಯಾದ ಪಿರಮಿಡ್ ಇಸ್ ದ ಬೆಸ್ಟ್ ಪಿರಮಿಡ್. ಇಂಡಿಯಾವನ್ನ ಯಂಗ್ ಎಕಾನಮಿ ಅಂತ ಕರಿತೀವಿ. ಯಂಗ್ ಎಕಾನಮಿ ಅಂತ ಕರಿತೀವಿ ಯಾಕೆ ಅಂತ ಹೇಳ್ತೀವಿ. ಇಂಡಿಯಾ ಪಿರಮಿಡ್ ಹೀಗಿದೆ, 0 to 15 years, 15 to 60 years, 60 plus. ಇಟ್ಸ್ ದ ಬೆಸ್ಟ್ ಪಿರಮಿಡ್. ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತಾ ಇದೆ, ಹೆಲ್ತ್ ಫೆಸಿಲಿಟೀಸ್ ಕೊಡ್ತಾ ಇದೀವಿ, ಎರಡೂ ಇದೆ. ಇಲ್ಲಿ ನೋಡಿ 15 to 60 years ಬಹಳ ಇಂಪಾರ್ಟೆಂಟ್. ಭಾರತವನ್ನ ಯಂಗ್ ಎಕಾನಮಿ ಅಂತ ಯಾಕೆ ಕರಿತೀವಿ? ಯಂಗ್ ಎಕಾನಮಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ 60% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್, 59 to 60% of India's population are under the age group of 15 to 60 years. 15 ರಿಂದ 60 ವರ್ಷಗಳ ಪಾಪ್ಯುಲೇಷನ್ ಇದಾರಲ್ಲ ಅವರು 60%. ಇನ್ನ ಡೀಟೇಲ್ ಆಗಿ ಹೇಳೋದಾದ್ರೆ 60% of India's population are under the age group of 15 to 35 years. 15 ರಿಂದ 35 ವರ್ಷದ ಒಳಗಡೆ ಇರುವಂತಹ ಯುವಕರ ಸಂಖ್ಯೆ 59%, 59 ರಿಂದ 60%. ಅದಕ್ಕೆ ಭಾರತವನ್ನು ಯಂಗ್ ಎಕಾನಮಿ ಅಂತ ಕರಿತೀವಿ. Getting the point, right? ಯೋಚನೆ ಮಾಡಿ, why it has been called young economy ಅಂತ ಹೇಳಿದ್ರೆ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ ಇನ್ನೊಂದು ಪಾಪ್ಯುಲೇಷನ್ ಡಾಟಾ ಇದೆ ನಮಗೆ. ಈ ಡಾಟಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ, ಮೇನ್ಸ್ ನೀವು ಏನಾದ್ರು ಡಾಟಾ ಬರೀಬೇಕು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆಲ್ಲ ಎಸ್ಸೆ ಬರೀತಾ ಇದ್ರಿ, ಎಸ್ಸೆನಲ್ಲಿ ನಿಮ್ಗೆ ಯಾವ್ದಾದ್ರು ಡಾಟಾ ಬೇಕು, ಡಾಟಾಗಳು ಕೊರತೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಮಾಡೋದು ನಮಗೆ. ನೀವು ನೋಡಿ, ಟೋಟಲ್ ಪಾಪ್ಯುಲೇಷನ್ 1.21 ಬಿಲಿಯನ್ ಅಂತ ಕರೀತೀವಿ, 121 ಕೋಟಿ 2011 ಜನಗಣತಿಯ ಪ್ರಕಾರ. ನಿಮ್ಗೆ ಯಾರಾದ್ರೂ ಭಾರತದ ಪಾಪ್ಯುಲೇಷನ್ ಎಷ್ಟು ಇವತ್ತು ಅಂತ ಹೇಳಿದ್ರೆ ಪ್ರಜಾವಾಣಿ ಪೇಪರ್ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತಲ್ಲ 140 ಕೋಟಿ, ಅದು ಹೇಳಬಾರದು. ರೈಟ್? ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ ಏನಿದೆ ಅದನ್ನ ಹೇಳಬೇಕು. ದಟ್ ಇಸ್ ದ ಪಾಯಿಂಟ್. ಹಾಗಾದ್ರೆ ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಯಾರು ಮಾಡ್ತಾರೆ? Who do population census? ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಅನ್ನು ಮಾಡೋರು ಯಾರು? ಆರ್ಗನೈಸೇಷನ್ ಏನಂತ ಕರಿತೀವಿ? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಕರಿತೀವಿ. ರೈಟ್? ಸೊ ಅದೇ ರೀತಿ ಎಕನಾಮಿಕ್ ಸೆನ್ಸಸ್ ಅನ್ನು ಯಾರು ಮಾಡ್ತಾರೆ? ಪಾಪ್ಯುಲೇಷನ್ ಸೆನ್ಸಸ್ ಅನ್ನು ಯಾರು ಮಾಡ್ತಾರೆ? ಜನಗಣತಿಯನ್ನು ಯಾರು ಮಾಡ್ತಾರೆ? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಎಕನಾಮಿಕ್ ಸೆನ್ಸಸ್ ಅನ್ನು ಯಾರು ಮಾಡ್ತಾರೆ? ಆರ್ಥಿಕ ಗಣತಿಯನ್ನು ಯಾರು ಮಾಡ್ತಾರೆ? CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಎರಡು ಯಾವ ಸಂಸ್ಥೆ ಕೆಳಗಡೆ ಕೆಲಸ ಮಾಡ್ತವೆ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಯಾವ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡುತ್ತೆ ಅಂದ್ರೆ ಈ ಮೂರು ಸಂಸ್ಥೆಗಳು ಯಾವ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡ್ತವೆ? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಪ್ಲಾನಿಂಗ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. Ministry of Statistics, Planning, Program Implementation. Remember, Ministry of Statistics, Planning and Program Implementation. ಈ ಮಿನಿಸ್ಟ್ರಿ ಕೆಳಗಡೆ NSSO, National Sample Survey Office, CSO, Central Statistical Office, and National Statistical Organization works under the Ministry of Statistics, Planning and Program Implementation. Right? ಸೊ ಅವರು ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ. ಆ ಡೇಟಾವನ್ನು ನೀವು ಹೇಳಬೇಕಾಗುತ್ತೆ. ಅದೇ ಡೇಟಾವನ್ನು ನೀವು ಎಕ್ಸಾಮ್ಸ್ ಅನ್ನು ಬರೀಬೇಕಾಗುತ್ತೆ. ಮೇಲ್ ಪಾಪ್ಯುಲೇಷನ್ ನೋಡಿ, ಮೇಲ್ ಪಾಪ್ಯುಲೇಷನ್ 62 ಇಂದ 53%, 53 ಇಂದ 62% ಇನ್ಕ್ರೀಸ್ ಆಗಿದೆ. ಫಿಮೇಲ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಚೈಲ್ಡ್ ಸೆಕ್ಸ್ ರೇಷಿಯೋ ಫಸ್ಟ್ ನೋಡೋಣ. ಸೆಕ್ಸ್ ರೇಷಿಯೋ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಎಷ್ಟು ಇನ್ಕ್ರೀಸ್ ಆಗಿದೆ? 932 ಇತ್ತು, 940 ಆಗಿದೆ. 7.36 ಅಷ್ಟು ಇನ್ಕ್ರೀಸ್ ಆಗಿದೆ. ಪಾಪ್ಯುಲೇಷನ್ ಡೆನ್ಸಿಟಿ ಅದು ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಆಗೋದು ಬಹಳ ಕಷ್ಟ, ಯಾಕಂದ್ರೆ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಇನ್ಕ್ರೀಸಿಂಗ್ ರೇಟ್, ಡಿಕ್ರೀಸಿಂಗ್ ರೇಟ್ ಡೀಟೇಲ್ಸ್ ನೋಡಬೇಕು. 0 to 6 ಇಯರ್ ಪಾಪ್ಯುಲೇಷನ್ ನೋಡೋದಾದ್ರೆ 0 to 6 ಇಯರ್ ಪಾಪ್ಯುಲೇಷನ್ ಅಂದ್ರೆ ಗ್ರೋತ್ ತೋರಿಸ್ತದೆ ನಮಗೆ, ಅದು ಕಡಿಮೆ ಇದೆ. ಯಾಕಂದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅನ್ನೋ ತೋರಿಸುತ್ತದೆ. 0.50% ಅಷ್ಟು ಕಡಿಮೆ ಇದೆ. ರೈಟ್? ಸೊ ಅದಾದ್ಮೇಲೆ ಮೇಲ್ ಪಾಪ್ಯುಲೇಷನ್ ಅದರಲ್ಲಿ 0.20% ಅಷ್ಟು ಕಡಿಮೆ ಇದೆ. ಫಿಮೇಲ್ ಪಾಪ್ಯುಲೇಷನ್ ಕೂಡ ಕಡಿಮೆ ಇದೆ. ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಅನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ರೈಟ್? ಚೈಲ್ಡ್ ಸೆಕ್ಸ್ ರೇಷಿಯೋ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ಎಸ್ಸೇಸ್ ಬರೆಯುವಾಗ, ಚೈಲ್ಡ್ ರೈಟ್ಸ್ ಬಗ್ಗೆ ಬರೆಯುವಾಗ
ಆನ್ಸರ್ಸ್ ಬರೆಯುವಾಗ ಚೈಲ್ಡ್ ಸೆಕ್ಸ್ ರೇಷಿಯೋನ ನೀವು ಡೆಫಿನೆಟ್ಲಿ ಮೆನ್ಷನ್ ಮಾಡಬೇಕು. ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಹೇಳಿದ್ರೆ ಸೆಕ್ಸ್ ರೇಷಿಯೋ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೆಕ್ಸ್ ರೇಷಿಯೋ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? ನಂಬರ್ ಆಫ್ ಫಿಮೇಲ್ ಫಾರ್ ಎವ್ರಿ 1000 ಮೇಲ್, ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ ಅನ್ನೋದು ಸೆಕ್ಸ್ ರೇಷಿಯೋ. ಅದೇ ರೀತಿ ಎಷ್ಟು ಪ್ರತಿ 1000 ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದೇ ಚೈಲ್ಡ್ ಸೆಕ್ಸ್ ರೇಷಿಯೋ. ಫಾರ್ ಎವ್ರಿ 1000 ಮೇಲ್ ಕಿಡ್ ಹೌ ಮೆನಿ ಫೀಮೇಲ್ ಕಿಡ್ಸ್ ಆರ್ ಅವೈಲಬಲ್, ಅದನ್ನ ನಾವು ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಏನಾಗಿದೆ ಇದು ಚೈಲ್ಡ್ ಸೆಕ್ಸ್ ರೇಷಿಯೋ? ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಇಟ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್. 927ರಿಂದ 914ಕ್ಕೆ ಕಡಿಮೆ ಆಗಿದೆ, 13 ಅಷ್ಟು ಕಡಿಮೆ ಆಗಿದೆ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಫಸ್ಟ್ ಆಫ್ ಆಲ್ 900 ರೇಂಜ್ ಅಲ್ಲಿ ಇರೋದೇ ತಪ್ಪು. ನಾವು 990 1000 ಅಥವಾ 1000ಕ್ಕಿಂತ ಜಾಸ್ತಿ ಇರಬೇಕು, ರೈಟ್? ಅಥವಾ ಈಕ್ವಲ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. 1000 ಮೇಲ್ ಇದ್ದಾರೆ ಅಂದ್ರೆ 1000 ಫೀಮೇಲ್ಸ್ ಇರಬೇಕು, 1000 ಮೇಲ್ ಚೈಲ್ಡ್ ಇದ್ದಾರೆ 1000 ಮೇಲ್ ಚೈಲ್ಡ್ ಫೀಮೇಲ್ ಚೈಲ್ಡ್ ಇರಬೇಕು. ಫಿಮೇಲ್ ಏನು ಹೆಣ್ಣು ಶಿಶುಗಳನ್ನ ಹತ್ಯೆ ಅಂತ ಕರಿತೀವಲ್ಲ, ಇನ್ಫೆಂಟಿಸೈಡ್ಸ್. ಸೊ ಈ ಒಂದು ಫರ್ಟಿಸೈಡ್ಸ್ ಆಕ್ಟಿವಿಟೀಸ್ ಇಂದ ಇದರಿಂದ ಏನಾಗಿದೆ? ಚೈಲ್ಡ್ ಸೆಕ್ಸ್ ರೇಷಿಯೋನಲ್ಲಿ ವೇರಿಯೇಷನ್ಸ್ ಆಗಿದೆ. ಹೆಣ್ಮಕ್ಳನ್ನ ಎಂಕರೇಜ್ ಮಾಡಲ್ಲ, ರೈಟ್? ಅದರಿಂದ ಏನಾಗ್ತದೆ? ಆಕ್ಚುಲಿ ಈ ನಂಬರ್ಸ್ ಡಿಫರೆನ್ಸ್ ನಮಗೆ ಗೊತ್ತಾಗ್ತದೆ. 927ರಿಂದ 914 ಕಡಿಮೆ ಆಗಿದೆ. ಲಿಟ್ರಸಿ ರೇಟ್ ನೋಡಿ 74.4%, 64% ಇಂದ ಇನ್ಕ್ರೀಸ್ ಆಗಿದೆ. ಮೇಲ್ ಲಿಟ್ರಸಿ ರೇಟ್ ಕೂಡ ಇನ್ಕ್ರೀಸ್ ಆಗಿದೆ, ಫೀಮೇಲ್ ಲಿಟ್ರಸಿ ರೇಟ್ ಕೂಡ ಇನ್ಕ್ರೀಸ್ ಆಗಿದೆ. ಬಟ್ ಮೇಲ್ ಲಿಟ್ರಸಿ ರೇಟ್ ಇನ್ಕ್ರೀಸ್ಗೆ ಕಂಪೇರ್ ಮಾಡಿದ್ರೆ ಫಿಮೇಲ್ ಲಿಟ್ರಸಿ ರೇಟ್ ಮೇಲ್ ಲಿಟ್ರಸಿ ರೇಟ್ ಗಿಂತ ಜಾಸ್ತಿ ಆಗಿದೆ. ಅಂದ್ರೆ ಫಿಮೇಲ್ಸ್ ಹೆಚ್ಚಿಗೆ ಲಿಟರೇಟ್ಸ್ ಆಗ್ತಾ ಇದ್ದಾರೆ ದೆನ್ ದ ಮೇಲ್ಸ್, ರೈಟ್? ದಿಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಫೀಚರ್ ಬಂದು ಫೀಚರ್ ಆಫ್ ಇಂಡಿಯನ್ ಎಕಾನಮಿನಲ್ಲಿ ಅಂಡರ್ ಡೆವಲಪ್ಡ್ ಅಂಡ್ ಕ್ರಾನಿಕ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತೀವಿ. ಇಂಡಿಯನ್ ಎಕಾನಮಿ ಅಂಡರ್ ಡೆವಲಪ್ಡ್ ಆಗಿದೆ, ಕ್ರಾನಿಕ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾ ಇದ್ವಿ. ಬಟ್ ಇವತ್ತಿಗೆ ಫಾಸ್ಟೆಸ್ಟ್ ಡೆವಲಪಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಆ ಪೊಸಿಷನ್ ಇತ್ತು ನಮಗೆ. ಬಟ್ ಅದಾದ್ಮೇಲೆ ಇಂಡಿಯನ್ ಎಕಾನಮಿ ಸ್ಲೋ ಡೌನ್ ಆದ್ಮೇಲೆ ಚೈನಾ ಎಕಾನಮಿ 6% ಅಲ್ಲೇ ಇತ್ತಲ್ಲ, ನಮ್ಮ ಎಕಾನಮಿ ಸ್ಲೋ ಡೌನ್ ಆಯ್ತಲ್ಲ. ಈಗ ಚೈನಾ ಫಸ್ಟ್ ಬಂದಿದ್ದು, ಮತ್ತೆ ನಾವು ಸೆಕೆಂಡ್ ಬಂದಿದ್ವಿ. ಚೈನಾ ಮತ್ತೆ ಇಂಡಿಯಾಗೆ ಮೇಲೆ ಕೆಳಗೆ ಹಾಕ್ತಾ ಇದೆ. ಆ ಟ್ಯಾಗ್ ಇದೆಯಲ್ಲ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್, ಆ ಚೈನಾದ ಹತ್ರ ಇತ್ತು, ಮತ್ತೆ ವಾಪಸ್ ನಮಗೆ ಬಂತು, ಮತ್ತೆ ಚೈನಾ ಹತ್ರ ಹೋಗಿದೆ, ರೈಟ್? ಸೊ ಇಂಡಿಯಾ ಇಸ್ ಟುಡೇ ದ ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಆಫ್ಟರ್ ಚೈನಾ. remember that, right? So ಡೆವಲಪಿಂಗ್ ಅಂಡರ್ ಡೆವಲಪ್ಡ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮ್ಯಾನ್ ಪವರ್ ಆಗಿರಲಿ, ನ್ಯಾಚುರಲ್ ರಿಸೋರ್ಸಸ್ ಆಗಿರಲಿ ಅನ್ಯೂಟಿಲೈಸ್ಡ್, ಅಂಡರ್ ಯುಟಿಲೈಸ್ಡ್, ಸರಿಯಾಗಿ ಯುಟಿಲೈಸೇಷನ್ ಆಗ್ತಾ ಇಲ್ಲ, ರೈಟ್? ಯು ಥಿಂಕ್ ಅಬೌಟ್ ಇಟ್. ಇದೆಲ್ಲ ಮೈನ್ಸ್ ಪಾಯಿಂಟ್ಗಳು ನಿಮಗೆ, ರೈಟ್? ಸೊ ಅನ್ಯೂಟಿಲೈಸ್ಡ್ ಮ್ಯಾನ್ ಪವರ್ ಅಂದ್ರೆ ಮ್ಯಾನ್ ಪವರ್ ಯಾಕೆ ಯುಟಿಲೈಸೇಷನ್ ಆಗ್ತಿಲ್ಲ ಅಂದ್ರೆ ಅಗ್ರಿಕಲ್ಚರ್ ಕೂಡ ಎಕ್ಸಾಂಪಲ್. ಅಷ್ಟೊಂದು ಜನ ಅವಶ್ಯಕತೆ ಇಲ್ಲ, ಸ್ಕಿಲ್ಡ್ ಲೇಬರರ್ಸ್ ಇಲ್ಲ ನಮ್ಮಲ್ಲಿ, ಸ್ಕಿಲ್ ಇಸ್ ಮಿಸ್ಸಿಂಗ್. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಇಲ್ಲ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗಳೆಲ್ಲ ಮಿಸ್ ಆಗಿದೆ. ಯೋಚನೆ ಮಾಡಿ, ರೈಟ್? ಅನ್ಎಕ್ಸ್ಪ್ಲಾಯ್ಟೆಡ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಮಾನ್ಸೂನ್, ಹ್ಯೂಜ್ ಮಾನ್ಸೂನ್ ಬರುತ್ತೆ, ಅಷ್ಟೊಂದು ಮಳೆ ನೀರು ಬರುತ್ತೆ ನಮಗೆ. ಎಲ್ಲಿ ಶೇಖರಣೆ ಮಾಡ್ತಾ ಇದೀವಿ? ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದೀವಿ. ಬರುವಂತ ನೀರೆಲ್ಲ ವಾಪಸ್ ಮತ್ತೆ ಸಮುದ್ರಕ್ಕೆ ಹೊರಟೋಗುತ್ತೆ. ಇಟ್ ಹ್ಯಾಸ್ ಬಿನ್ ಕ್ಯಾರಿಡ್ ಅಂಡ್ ಇಟ್ ಇಸ್ ಗೋಯಿಂಗ್ ಬ್ಯಾಕ್ ಟು ದ ಓಷನ್ ಓನ್ಲಿ, ರೈಟ್? ಅದನ್ನ ಶೇಖರಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ನಾವು, ಅದನ್ನ ಪ್ರಾಪರ್ ಯುಟಿಲೈಸೇಷನ್ ಮಾಡ್ತಾ ಇಲ್ಲ, ರೈಟ್? ಚೆಕ್ ಡ್ಯಾಮ್ಗಳಿಲ್ಲ, ರೈಟ್? ಅದು ಬಿಟ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್ ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಂತಹ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಸಾಕು. ಕೃಷಿ ಹೊಂಡಗಳಂತ ಮಾಡ್ತಾ ಇದ್ವಿ, ಕೃಷಿ ಹೊಂಡಗಳನ್ನ ಮಾಡಬೇಕು, ಯೋಚನೆ ಮಾಡಿದ್ರೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೊವೈಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್. ಬಹಳ ಇಂಪಾರ್ಟೆಂಟ್. ವಾಟ್ ಈಸ್ ಮೀನ್ ಬೈ ಗೇನ್ಫುಲ್ ಎಂಪ್ಲಾಯ್ಮೆಂಟ್? ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ವಾಟ್ ಇಸ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್? ಅಂದ್ರೆ ಪ್ರೊವೈಡಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ವಿತ್ ಸಫಿಷಿಯಂಟ್ ಸ್ಯಾಲರಿ ಇಸ್ ಕಾಲ್ಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್. ಆಮೇಲೆ ಏನಾಗಿದೆ, ಯಾರೋ ಒಬ್ಬ ವ್ಯಕ್ತಿ ಅವನೊಂದು 6 months ಕೆಲಸ ಇರುತ್ತೆ, ಅವನಿಗೆ ಸಂಬಳ ಚೆನ್ನಾಗಿ ಕೊಡ್ತಾರೆ 6 monthsಗೆ, 6 months ಕೆಲಸ ಇರುತ್ತೆ, ಇನ್ನು 6 months ಅವನು ಅನ್ಎಂಪ್ಲಾಯ್ಡ್. 6 months ಎಂಪ್ಲಾಯ್ಡ್, 6 months ಅನ್ಎಂಪ್ಲಾಯ್ಡ್, ಕಾಂಟ್ರಾಕ್ಟ್ ಬೇಸಿಸ್ ಅಂತ ತಗೊಂಡಿರ್ತಾರೆ, ಕರೆಕ್ಟ್ ಅಲ್ವಾ? ಅವ್ನು ವರ್ಷ ಪೂರ್ತಿ ಕೆಲಸ ಇಲ್ಲ ಅವನಿಗೆ. ಅವ್ನಿಗೆ ನೀವು ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಅಂತ ಕರೆಯಕ್ಕಾಗತ್ತಾ? ಖಂಡಿತ ಇಲ್ಲ. ಇನ್ನೊಂದೇನಾಗುತ್ತೆ, ಇನ್ನೊಂದಿಗೆ 365 ದಿವಸ ಪೂರ್ತಿ ವರ್ಷ ಪೂರ್ತಿ ಕೆಲಸ ಕೊಟ್ಟಿದ್ದೀರಿ, ಆದ್ರೆ ಪರ್ ಡೇ ಅವ್ನಿಗೆ 100 rupees ಪೇ ಮಾಡ್ತಾ ಇದ್ದೀರಿ, ಅಂದ್ರೆ ಅವ್ನ ಕೆಪಾಸಿಟಿಗಿಂತ ಕಡಿಮೆ ಪೇ ಮಾಡ್ತಾ ಇದ್ದೀರಿ ಅವನಿಗೆ. ಇದು ನೀವು ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅಂತ ಕರೆಯಕ್ಕಾಗತ್ತಾ? ಡೆಫಿನೆಟ್ಲಿ ನಾಟ್. ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಸಫಿಷಿಯಂಟ್ ನಂಬರ್ ಆಫ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ವಿತ್ ಸಫಿಷಿಯಂಟ್ ಸ್ಯಾಲರಿ. ನೀವು ಯೋಚನೆ ಮಾಡಿ. ಹಾಗಾದ್ರೆ ಸರ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದೆಯಲ್ಲ ಸರ್, ಇದರಲ್ಲಿ ನಿಜವಾಗ್ಲೂ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಇದೆಯಾ ಸರ್? ಇದರಲ್ಲೂ ಇಲ್ಲ. ಯಾಕಿಲ್ಲ? ಮೊದಲನೇದಾಗಿ ಸಫಿಷಿಯಂಟ್ ಸ್ಯಾಲರಿ ಕೊಡ್ತಾ ಇಲ್ಲ, ಎರಡನೇದು ಅಂದ್ರೆ ವೇಜಸ್ ಸಿಗ್ತಾ ಇಲ್ಲ, ಎರಡನೇದು ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಎಷ್ಟು ದಿವಸ?
100 days only. ಇನ್ನು 265 ದಿವಸ ಏನು unemployed. How can you call Manrega program as a gainful employment scheme? It is not a gainful employment scheme. ಅರ್ಥ ಆಗಿದೆ? 365 ದಿವಸದಲ್ಲಿ 60 ದಿನ ನೀವು ರಜಾ ಅಂತ ಕಳೆದ್ರು ಇನ್ನು 360 ದಿವಸ ಅಟ್ಲೀಸ್ಟ್ 280 ದಿವಸ ನೀವು ಎಂಪ್ಲಾಯ್ಮೆಂಟ್ ಅನ್ನು ಕೊಡಬೇಕು, ಅದಕ್ಕೆ ಪ್ರಾಪರ್ ವೇಜಸ್ ಅನ್ನು ಕೊಡಬೇಕು, ಆವಾಗ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಈ ರೀತಿ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಇದರಲ್ಲಿ ಪ್ರಾಬ್ಲಮ್ ಇದೆ. ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಸರ್ಕಾರ ಫೇಲ್ ಆಗ್ತದೆ. ವಿ ಆರ್ ನಾಟ್ ಏಬಲ್ ಟು ಪ್ರೊವೈಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್ಸ್. ಇದು ಬರೀ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲ, ಪಬ್ಲಿಕ್ ಸೆಕ್ಟರ್ಸ್, ಪ್ರೈವೇಟ್ ಸೆಕ್ಟರ್ಸ್, ಎಲ್ಲ ಸೆಕ್ಟರ್ಸ್ ಅಲ್ಲೂ ಆಗಬೇಕು. ನೆಕ್ಸ್ಟ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನಂತ ನೋಡ್ತೀವಿ. ಅಂಡರ್ ಡೆವಲಪ್ಡ್ ಅಲ್ಲಿ ಅಂಡ್ ಕ್ರೋನಿಕ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಯಾಕೆ ಅಂಡರ್ ಡೆವಲಪ್ಡ್ ಆಗಿದ್ದೀವಿ ಅಂತ ಹೇಳಿದ್ರೆ, ಲೋ ಇನ್ಕಮ್ ಬಹಳ ಕಡಿಮೆ ಇದೆ ನಮಗೆ. ಪ್ರಿಡಾಮಿನೆನ್ಸ್ ಆಫ್ ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ, ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಸ್ಟಿಕ್ ಆನ್ ಆಗಿದ್ದೀವಿ ನಾವು. ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿ, ನ್ಯೂ ಟೆಕ್ನಾಲಜೀಸ್ ಅನ್ನು ಯೂಸ್ ಮಾಡೋದಿಲ್ಲ. ಎಕ್ಸಾಂಪಲ್, ಈಗ ವಾಟರ್ನ ಸೇವಿಂಗ್ ಮಾಡಬೇಕು ನಾವು. ವಾಟರ್ ಸೇವಿಂಗ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಓಲ್ಡ್ ಮೆಥಡ್ಸ್ ಅನ್ನು ಯೂಸ್ ಮಾಡಲ್ಲ, ಡ್ರಿಪ್ ಇರಿಗೇಷನ್ ಯೂಸ್ ಮಾಡಲ್ಲ, ಮಲ್ಚಿಂಗ್ ಮೆಥಡ್ ಅನ್ನು ಯೂಸ್ ಮಾಡಲ್ಲ. ಯೋಚನೆ ಮಾಡಿ. ಅದು ಬಿಟ್ಟರೆ ಹೈಡ್ರೋಫೋನಿಕ್ಸ್ ಅಂತ ಟೆಕ್ನಾಲಜಿ ಬಂದಿದೆ ಇಸ್ರಾಯೇಲಿಂದ. ಹೈಡ್ರೋಫೋನಿಕ್ಸ್ ಅಂತ ಹೇಳಿದ್ರೆ ಬಹಳ ಕಡಿಮೆ, ಬಹಳ ಬರೀ ಮಾಯ್ಶ್ಚರ್ ಅಲ್ಲಿ ನಾವು ಹಣ್ಣು ತರಕಾರಿಗಳನ್ನ ಬೆಳೀತಕ್ಕಂಥದ್ದು, ಸ್ಪೆಸಿಫಿಕ್ಲಿ ತರಕಾರಿಗಳನ್ನ ಬೆಳೀತಕ್ಕಂಥದ್ದು, ವೆಜಿಟೇಬಲ್ಸ್ ಅನ್ನು. ಈ ರೀತಿ ಹೈಡ್ರೋಫೋನಿಕ್ಸ್ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಬೇಕಾಗುತ್ತೆ, ರೈಟ್. ಈ ರೀತಿ ಮಾಡರ್ನೈಸೇಷನ್ ಇಲ್ಲ ಅಗ್ರಿಕಲ್ಚರ್, ರೈಟ್. ಇದ್ರ ಕಡೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಮಾಸ್ ಪಾವರ್ಟಿ, ಹ್ಯೂಜ್ ಪಾವರ್ಟಿ ಇದೆ ಇವತ್ತಿಗೂ ಕೂಡ. ನೀವು ನೋ ನೀಡ್ ಟು ಗೋ ಟು ಮುಂಬೈಗೆ ಹೋಗ್ಬೇಕು ಅಂತ, ಮುಂಬೈ ಸ್ಲಮ್ಗೆ ಹೋಗಿ ನೋಡ್ಬೇಕು ಅಂತ ಏನಿಲ್ಲ. ಎವ್ರಿವೇರ್ ಯು ಮೇ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಇದ್ರೆ ಬ್ಯಾಂಗ್ಳೂರ್ ನೋಡ್ಬೋದು, ಮೈಸೂರು ಇರ್ಬೋದು. ಆ ರೈಲ್ವೆ ಟ್ರ್ಯಾಕ್ ಹತ್ರ ನೋಡಿ, ನೀವು ಆ ರೈಲ್ವೆ ಬ್ರಿಡ್ಜ್ಗಳ ಹತ್ರ ನೋಡಿ, ಕೆಳಗಡೆ ಎಲ್ಲ ವಾಸ ಮಾಡ್ತಾ ಇರ್ತಾರೆ, ರೈಟ್. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾರೆ, ಕನ್ಸ್ಟ್ರಕ್ಷನ್ ಹತ್ರ ವಾಸ ಮಾಡ್ತಾ ಇರ್ತಾರೆ. ಅವರೆಲ್ಲ ಅಲೆಮಾರಿಗಳು, ವಲಸಿಗರ ತರ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿ ಸ್ವಂತ ಮನೆಗಳಿರೋದಿಲ್ಲ, ಹಾಗೆ ಜೀವನ ಮಾಡ್ತಾರೆ ಅವರು, ರೈಟ್. ಸೊ ಈ ರೀತಿ ಮಾಸ್ ಪಾವರ್ಟಿ ಏನಾಗಿದೆ, ಜಾಸ್ತಿ ಇದೆ. ಇವತ್ತಿಗೂ ಒಂದೊಂದು ಊಟ ಮಾಡಿ ಮಲಗೋರಿದ್ದಾರೆ, ರೈಟ್. ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವ್ರ ಕೆಪಾಸಿಟಿಗಿಂತ ಕಡಿಮೆ ಅವ್ರನ್ನ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥದ್ದು. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದೆ ಬಿಡಿ, ರೈಟ್. NSS ಸರ್ವೆ ಪ್ರಕಾರ ಮೋರ್ ದನ್ 6%, 45 ವರ್ಷಗಳಲ್ಲಿ ಇದೆ ಹೈಯೆಸ್ಟ್ ಅಂತ ಹೇಳಿದ್ರು, ರೈಟ್. ಯು ಕೀಪ್ ದಮ್ ಇನ್ ಮೈಂಡ್. ನೆಕ್ಸ್ಟ್ ಇನ್ಇಕ್ವಾಲಿಟಿ, ದಿಸ್ ಇಸ್ ಹ್ಯೂಜ್. ಯಾಕೆ ಇನ್ಇಕ್ವಾಲಿಟಿ ಹ್ಯೂಜ್ ಅಂತ ಹೇಳ್ತೀನಿ ಅಂದ್ರೆ, ರೀಸೆಂಟ್ ಆಗಿ ಒಂದು ಸರ್ವೆ ಬಂದಿತ್ತು. ಐ ಡೋಂಟ್ ರಿಮೆಂಬರ್ ದ ನೇಮ್ ಆಫ್ ದ ಸರ್ವೆ, ಯಾರು ಸರ್ವೆ ಮಾಡಿದ್ದು ಅಂತ, ಬಟ್ ಇಟ್ ಹ್ಯಾಸ್ ಬಿನ್ ಪಬ್ಲಿಷ್ಡ್. ಆ ಪಬ್ಲಿಕೇಶನ್ ಹೇಳೋ ಪ್ರಕಾರ 73% ಆಫ್ ಇಂಡಿಯಾಸ್ ವೆಲ್ತ್, ಭಾರತದ 73% ಅಷ್ಟು ಅಸೆಟ್, ಆಸ್ತಿ, ಅಂತಸ್ತು ಬರೀ 1% ಜನರ ತರ ಇದೆ. ಥಿಂಕ್ ಅಬೌಟ್ ಇಟ್. 73% of India's wealth is rushed with 1% of the population of the country. ಇನ್ನು 99% ಅಷ್ಟು ಪಾಪ್ಯುಲೇಷನ್ ಹತ್ರ ಇನ್ನು ರಿಮೈನಿಂಗ್ 17% ಇದೆ, ಸಾರಿ 27%. ಯೋಚನೆ ಮಾಡಿ, ಇಷ್ಟು ಡಿಫರೆನ್ಸ್ ಇದೆ, ಇಷ್ಟು ಹ್ಯೂಜ್ ಡಿಫರೆನ್ಸ್ ಇದೆ, ರೈಟ್. ವರ್ಲ್ಡ್ ಅಲ್ಲಿ ನೋಡೋದಾದ್ರೆ 97% of the world's wealth is rushed with 3% of the population. And remaining 3% of the wealth is rushed with 97% of the population. ನೀವೇ ಯೋಚನೆ ಮಾಡಿ, ಇನ್ಕಮ್ ಇನ್ಇಕ್ವಾಲಿಟಿ ವರ್ಲ್ಡ್ ಅಲ್ಲೂ ಇಂಡಿಯಾದಲ್ಲೂ ಎಷ್ಟು ಡಿಫರೆನ್ಸ್ ಇದೆ ನೋಡಿ. ತುಂಬಾ ಡಿಫರೆನ್ಸ್ ಇದೆ, ಅದರಲ್ಲೇನು ವ್ಯತ್ಯಾಸಗಳಿಲ್ಲ. ವರ್ಲ್ಡ್ ಅಲ್ಲಿ ಇಸ್ ವೆರಿ ಡಿಫರೆಂಟ್. ವರ್ಲ್ಡ್ ಅಲ್ಲಿ 97% ಅಷ್ಟು ಆಸ್ತಿ ಬರೀ 3% ಜನರ ಹತ್ರ ಇದೆ. ಇನ್ನು 3% ಅಷ್ಟು ಆಸ್ತಿ 97% ಜನರಿಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇಂಡಿಯಾದಲ್ಲಿ 73% ಅಷ್ಟು ಆಸ್ತಿ ಬರೀ 1% ಜನರ ಹತ್ರ ಇದೆ. ದಿಸ್ ಇಸ್ ಎ ಹ್ಯೂಜ್ ಇನ್ಕಮ್ ಇನ್ಇಕ್ವಾಲಿಟಿ, ಕರೆಕ್ಟ್ ಅಲ್ವಾ? ಸೊ ಈ ಹ್ಯೂಜ್ ಇನ್ಕಮ್ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯೋಚನೆ ಮಾಡಿ. ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯು ಥಿಂಕ್ ಅಬೌಟ್ ಇಟ್. ಕಾರ್ಪೊರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ? ನಾವು ಕಡಿಮೆ ಮಾಡ್ತಾ ಇದೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ? ಅದು ಕಾಮನ್ ಮ್ಯಾನ್ಗೆ ಎಫೆಕ್ಟ್ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತೀರಾ? ಜನ ಟ್ಯಾಕ್ಸ್ ಕಟ್ಟೋದನ್ನೇ ಬಿಟ್ಬಿಡ್ತಾರೆ. ಏನ್ ಮಾಡ್ತೀರಿ ನೀವು? ಥಿಂಕ್ ಅಬೌಟ್ ಇಟ್. ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಪ್ರಾಬಬ್ಲಿ ಇದು ಒಂದು ಅಷ್ಟು ತುಂಬಾ ಬಾದರ್ ಮಾಡುತ್ತಲ್ಲ ನನಗೆ. ಕ್ಯಾಪಿಟಲ್ ಈಸ್ ಅವೈಲಬಲ್, ಬಟ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಮಾಡೋರಿಗೆ ಅವ್ರಿಗೆ ಕ್ಯಾಪಿಟಲ್ ಪ್ರಾಪರ್ ಆಗಿ ಸಿಗಬೇಕು, ಪ್ರಾಪರ್ ಕ್ರೆಡಿಟ್ ಸಿಗಬೇಕು, ಸರಿಯಾದಂತಹ ಸಾಲ ಸಿಗಬೇಕು. ಸಾಲ ಇಲ್ಲ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಗೋದು ಬಹಳ ಕಷ್ಟ. ಎಂಟೈರ್ ಇಂಡಿಯನ್ ಎಕಾನಮಿ 70% ಸಾಲದಲ್ಲಿ, ಅಂತ ದೊಡ್ಡ US ಎಕಾನಮಿನೇ 50 ಟ್ರಿಲಿಯನ್ ಸಾಲದಲ್ಲಿ ನಡೆಯುತ್ತೆ. ವಿತೌಟ್ ಕ್ರೆಡಿಟ್ ವೆರಿ ಡಿಫಿಕಲ್ಟ್ ಟು ರನ್ ದ ಶೋ ಆರ್ ಅನ್ ಎಕಾನಮಿ. ಥಿಂಕ್ ಅಬೌಟ್ ಇಟ್. ಲೋ ಲೆವೆಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ಅದೆಲ್ಲ ಡಿಸ್ಕಸ್ ಮಾಡಿದ್ರೆ ಇದರಲ್ಲಿ ಮತ್ತೆ ಡೀಟೇಲ್ಸ್ ಬರ್ತೀನಿ ನಾನು. ನಮಗೆ ಹ್ಯೂಮನ್ ಡೆವಲಪ್ಮೆಂಟ್ ಮಾತಾಡುವಾಗ ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ಅಥವಾ IMR, ಇನ್ಫೆಂಟ್ ಮೊರ್ಟಾಲಿಟಿ ರೇಟ್, ಮಟರ್ನಲ್ ಮೊರ್ಟಾಲಿಟಿ ರೇಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ,
ಎಲ್ಲದ್ರ ಬಗ್ಗೆ ನಾವು ಡೀಟೇಲ್ಸ್ ಮಾತಾಡ್ತೀವಿ. ಸೋಷಿಯಲ್ ಪೆಕ್ಯುಲಾರಿಟೀಸ್ ಅಂತ ಹೇಳಿದ್ರೆ ಭಾರತ ಯಾಕೆ ಸ್ಟ್ರಿಕ್ಟ್ ಉಳಿದಿದೆ ಅಂದ್ರೆ ವಿ ಆರ್ ಸ್ಟ್ರಿಕ್ಟ್ ಡೌನ್ ಟು ಅವರ್ ಮೈಂಡ್ ಸೆಟ್ಸ್. ಯಾಕೆಂದ್ರೆ ವಿ ಆರ್ ನಾಟ್ ಬಾದರಿಂಗ್ ಅಬೌಟ್ ಕೇರ್ ಎಕಾನಮಿ ಅಂತ ಕೇಳಿದ್ರೆ ನೀವು ವಾಟ್ ಇಸ್ ಕೇರ್ ಎಕಾನಮಿ? ಏನ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಮದರ್ಸ್ ಮನೆಯಲ್ಲಿ ಏನ್ ಕೆಲಸ ಮಾಡ್ತಾರೋ, ಇವೆಲ್ಲಿಂದ ಹೋಗ್ತಿದ್ದಂಗೆ ಶಿ ಕುಕ್ಸ್, ನಿಮ್ಮ ಕ್ಲಾತ್ಸ್ ಎಲ್ಲ ವಾಶ್ ಮಾಡ್ತಾರೆ, ಮನೆ ನೀಟ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರಲ್ಲ, ದೇ ಆರ್ ಟೇಕಿಂಗ್ ಕೇರ್ ಆಫ್ ಯು. ದ ವುಮನ್ ಇಸ್ ಟೇಕಿಂಗ್ ಕೇರ್ ಆಫ್ ಅ ಮೆನ್ ಅಟ್ ಹೋಮ್. ಈ ಎಂಟೈರ್ ಆಕ್ಟಿವಿಟೀಸ್ ಇದೆಯಲ್ಲ ಅದನ್ನ ಕೇರ್ ಎಕಾನಮಿ ಅಂತ ಕರಿತೀವಿ. ಏನ್ ನಮ್ಮ ತಾಯಂದ್ರ ಮನೆಯಲ್ಲಿ ಮಾಡ್ತಾ ಇದ್ರು ದಟ್ ಇಸ್ ಕೇರ್ ಎಕಾನಮಿ. ಯೋಚನೆ ಮಾಡಿ ನೀವು ಅದನ್ನು. ಈ ರೀತಿ ಕೇರ್ ಎಕಾನಮಿ ಇದೆಯಲ್ಲ ಇದ್ರ ಬಗ್ಗೆ ನಾವು ಎಷ್ಟು ಮೈಂಡ್ ಸೆಟ್ ಅನ್ನು ಇಟ್ಕೊಂಡಿದ್ದೀವಿ. ದೇರ್ ವಾಸ್ ಎ ಡಿಮಾಂಡ್. ಈ ವುಮನ್ ಇದ್ರಲ್ಲ ದೇ ಆರ್ ಕಮಿಂಗ್ ಔಟ್ ಅಂಡ್ ವರ್ಕಿಂಗ್. ಅವ್ರೇನಾದ್ರು ವರ್ಕಿಂಗ್ ಪಾಪ್ಯುಲೇಷನ್ ಆಚೆ ಬಂದು ವರ್ಕ್ ಮಾಡಿದ್ರೆ GDP ನಲ್ಲಿ 2% ಜಾಸ್ತಿ ಆಗುತ್ತೆ ಅಂತ. ಕರೆಕ್ಟ್. ಅಂಡ್ ಇನ್ನೊಂದು ಕಡೆ ವಾದ ಮಾಡ್ತಾರೆ ಈ ಕೆಲಸಗಳು ಏನ್ ಮಾಡ್ತಾ ಇದ್ರು ಮನೆಯಲ್ಲಿ ವುಮನ್ಸ್, ಅದಕ್ಕೆ ದೇ ಶುಡ್ ಬಿ ಪೇಯ್ಡ್ ಅಂತ. ಬಟ್ ಅದು ನಮ್ಮ ಸೊಸೈಟಿಗೆ ಅಥವಾ ನಮ್ಮ ಸೊಸೈಟಿ ಹೆಂಗೆ ತಗೊಳುತ್ತೆ ಅಥವಾ ನಮ್ಮ ಸೊಸೈಟಿಗೆ ಅದು ಅಡ್ಜಸ್ಟ್ ಆಗುತ್ತೆ ಅದು ಸೆಕೆಂಡ್ರಿ. ಬಟ್ ಡಿಬೇಟ್ಸ್ ಅಂಡ್ ಡಿಸ್ಕಷನ್ಸ್ ಆರ್ ಹ್ಯಾಪನಿಂಗ್ ಅಲ್ವಾ. ಸೊ ಸೋಷಿಯಲ್ ಪೆಕ್ಯುಲಾರಿಟೀಸ್ ಅಂದ್ರೆ ವುಮನ್ ಶುಡ್ ಬಿ ಸ್ಟಿಕ್ ಡೌನ್ ಟು 4 walls ಆಫ್ ಹೌಸ್. 4 ಗೋಡೆಗಳ ಮಧ್ಯದಲ್ಲೇ ಇರಬೇಕು. ಅವ್ರಿಗೆ ಎಜುಕೇಶನ್ ಜಾಸ್ತಿ ತಗೋಬಾರ್ದು. ಇವತ್ತು ನಮ್ಮ ಹಳ್ಳಿಗಳಲ್ಲಿದೆ. ಇವೇ ಯೋಚನೆ ಮಾಡಿ, 12 ವರ್ಷ 13 ವರ್ಷ 10th PUC ಬರ್ತಿದ್ದಂಗೆ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ. ದೇ ಹ್ಯಾವ್ ನಾಟ್ ಸೀನ್ ದ ಸೊಸೈಟಿ ಪ್ರಾಪರ್ಲಿ. ಸೊಸೈಟಿ ಗೊತ್ತಿಲ್ಲ, ಡಿಸಿಷನ್ ತಗೊಳ್ಳೋಕೆ ಗೊತ್ತಿಲ್ಲ. ಇಂಥ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾರೆ. ಇದನ್ನ ಸೋಷಿಯಲ್ ಪೆಕ್ಯುಲಾರಿಟಿ ಅಂತ ಕರೀತೀವಿ ಅಂತ ಕರೆಯೋಕ್ಕಾಗತ್ತೆ. ಅದರಿಂದ ಏನಾಗಿದೆ, ಭಾರತ ಬಹಳ ಹಿಂದೆ ಉಳಿತಾ ಇದೆ. ರೈಟ್. Women should be encouraged to work in different sectors because they are efficient, they are punctual. Think about it. Right. So idadmele key points alli India has taken the title of the world's fastest growing economy from China. Matte key point change ಆಗ್ತಾ ಇದೆ. ಬಟ್ ಚೈನಾಗೂ ನಮಗೂ ಯಾವಾಗಲೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಡಿಫರೆನ್ಸಸ್ ಇದೆ. ಯಾಕೆಂದ್ರೆ ಅವ್ರ ಗ್ರೋತ್ ಔಟ್ಲುಕ್ ಬೇರೆ ಆ್ಯಂಡ್ ನಮ್ದು ಡೆಮೋಗ್ರಫಿ ಬೇರೆ, ನಮ್ಮ ಡೆಮೋಗ್ರಫಿ ಬೇರೆ, ಎಕಾನಮಿಕ್ ಕಂಪೋಸಿಷನ್, ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ, ನಮ್ದು ಸರ್ವಿಸ್ ಬೇಸ್ಡ್ ಎಕಾನಮಿಕ್ ಕಂಪೋಸಿಷನ್ ಬೇರೆ, ಪೊಲಿಟಿಕಲ್ ಪ್ರೊಫೈಲ್ ಬೇರೆ, ರೈಟ್, ಅದನ್ನ ರಿಸ್ಕ್ ಪ್ರೊಫೈಲ್ ಬೇರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಡಿಯಾ ಇಸ್ ಗೋಯಿಂಗ್ ಅಹೆಡ್. ಸ್ಟಿಲ್ ಚೈನಾ ಅದೇ ಸ್ಟೇಜಸ್ ಅಲ್ಲಿ ಇದ್ರು, ನಮ್ದು ರ್ಯಾಪಿಡ್ ಫೇಸಸ್ ಅಲ್ಲಿ ನಾವು ಮುಂದೆ ಹೋಗ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ದ ಲೀಡರ್ಶಿಪ್ ಹೋಲ್ಡ್ಸ್ ದ ಯುನಿಕ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯಾ. ರೈಟ್. ಥಿಂಕ್ ಅಬೌಟ್ ಇಟ್. ಸೊ ಪ್ರೆಸೆಂಟ್ ಏನಾಗ್ತದೆ ನಾವೆಲ್ಲ ಹೇಳಿದಾಗೆ ಜಾಬ್ಲೆಸ್ ಗ್ರೋತ್ ಆಗ್ತದೆ, ವಿಚ್ ಇಸ್ ವೆರಿ ವೆರಿ ಡೇಂಜರಸ್. ಜಾಬ್ಲೆಸ್ ಗ್ರೋತ್ ಆಗಬಾರ್ದು ಸ್ನೇಹಿತರೆ. ಬಿಕಾಸ್ ನಾನು ಅವಾಗ ನಿಮಗೆ ಡೇಟಾ ಕೊಟ್ಟೆ, ಜಾಬ್ ಕ್ರಿಯೇಷನ್ ಹ್ಯಾಸ್ ನಾಟ್ ಕೆಪ್ಟ್ ಅ ಪೇಸ್ ವಿತ್ GDP ಗ್ರೋತ್. GDP ಗ್ರೋತ್ ಜೊತೆಗೆ ಜಾಬ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಏನಾಗಿದೆ, ದ GDP ಗ್ರೋತ್ ಇನ್ಕ್ರೀಸ್ ಟು 8.6%. GDP ಗ್ರೋತ್ 8.6% ಇನ್ಕ್ರೀಸ್ ಆದ್ರೆ 2005-10ರಲ್ಲಿ ಫ್ರಮ್ 6% ಡ್ಯೂರಿಂಗ್ 2000 and 2005. 2000ದಿಂದ 2005ಕ್ಕೆ 6% ಇದ್ದಂತ GDP 2005 ಮತ್ತು 2010ಕ್ಕೆ 8.6% ಜಾಸ್ತಿ ಆದ್ರೂ ಕೂಡ ಎಂಪ್ಲಾಯ್ಮೆಂಟ್ ಅಲ್ಲಿ ಏನೂ ಚೇಂಜ್ ಆಗಿಲ್ಲ. 27%, 27 ಮಿಲಿಯನ್ ಅಷ್ಟೇ ಇದೆ. GDP ಇನ್ಕ್ರೀಸ್ ಆದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಆಗಬೇಕು. ಯಾಕೆ? GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದೀವಿ ಅಂತ ಅರ್ಥ. ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ನೀವು ಅಂದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಈ ಚಾಕ್ ಪೀಸ್ ಬರೀ 10 ಚಾಕ್ ಪೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ 10 ಜನ ಇದ್ರೆ ಸಾಕು. 20 ಮಾಡ್ತೀನಿ ಅಂದ್ರೆ 20 ಜನ ಬೇಕು. 30 ಮಾಡ್ತೀನಿ ಅಂದ್ರೆ 30 ಜನ ಬೇಕು. ಹಾಗೆ GDP ಜಾಸ್ತಿ ಆಗ್ತಿದೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು? ಜಾಸ್ತಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಆದ್ರೆ ಇಂಡಿಯಾದಲ್ಲಿ ಅದಾಗ್ತಾ ಇಲ್ಲ. ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇದೀವಿ, GDP ಜಾಸ್ತಿ ಆಗ್ತಾ ಇದೆ, ಆದ್ರೆ ಎಂಪ್ಲಾಯ್ಮೆಂಟ್ ಮಾತ್ರ ಜಾಸ್ತಿ ಜನರೇಷನ್ ಆಗ್ತಾ ಇಲ್ಲ. ಅಷ್ಟೇ ಇದೆ. ಇದೆಯಲ್ಲ ಈ ಡಿಫರೆನ್ಸ್, ಇದು ತೆಗಿಬೇಕು. ರೈಟ್. there are a lot of works to be done. Right. 27 ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಏನಾಗಿದೆ, men has been replaced by the machine. ಮೆನ್ ವರ್ಕ್ ಮಾಡೋ ಜಾಗದಲ್ಲೆಲ್ಲ ಮಷಿನ್ಸ್ ವರ್ಕ್ ಮಾಡ್ತಾ ಇದ್ದಾವೆ. ಅವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನು ಜಾಸ್ತಿ ಆಗುತ್ತೆ. ಮಷಿನ್ಸ್ ಒನ್ ಮಷಿನ್ ಕ್ಯಾನ್ ಪ್ರೊಡ್ಯೂಸ್ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಚಾಕ್ ಪೀಸಸ್. ನಾನು ಯಾಕೆ 30 ಜನ ತಗೋಬೇಕು? ಒಂದು ಮಷಿನ್ ಆ ಕೆಲಸ ಮಾಡುತ್ತಲ್ಲ. ಸೊ ಹೀಗೆ ಟ್ರೆಂಡ್ ಹ್ಯಾಸ್ ಬಿನ್ ಚೇಂಜ್ಡ್. ರೈಟ್. ಸೊ ನೀಡ್ ರೈಟ್ ಪಾಲಿಸಿ ಇಂಟರ್ವೆನ್ಷನ್ ಅಂದ್ರೆ ಗವರ್ಮೆಂಟ್ ಇಂಟರ್ವೆನ್ಷನ್ ಮಾಡಬೇಕು. ಇದಕ್ಕೆಲ್ಲ ಪ್ರಾಪರ್ ಮೆಷರ್ಸ್ ಅನ್ನು ತಗೊಂಡ್ಬರ್ಬೇಕಾಗುತ್ತೆ. And despite a faster growth in manufacturing, the employment declined by 7%. In the absence of policy intervention, ನಾವು ಹೇಳಿದ್ರೆ ಪಾಲಿಸಿ ಇಂಟರ್ವೆನ್ಷನ್ಸ್ ಮಾಡಬೇಕು. ಪಾಲಿಸಿ ಇಂಟರ್ವೆನ್ಷನ್ ಆದ್ರೆ ಮಾತ್ರ ಈ ಚೇಂಜಸ್ ಅನ್ನು ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಕೆಲವೊಂದು ರೆಗ್ಯುಲೇಷನ್ಸ್ ಅನ್ನು ತರಬೇಕಾಗುತ್ತೆ, ಲೇಬರ್ ಲಾಸ್ ಅನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ, ಪ್ರಾಪರ್ ಲೇಬರ್ ರೆಗ್ಯುಲೇಷನ್ಸ್ ಅನ್ನು ಮಾಡಬೇಕಾಗುತ್ತೆ. ಕಂಪನಿಗಳು ಇಷ್ಟ ಬಂದಾಗ ಅಪಾಯಿಂಟ್ ಮಾಡ್ತಾರೆ, ಬೇಡ ತೆಗಿತಾರೆ. ವೇಜಸ್ ಅಲ್ಲಿ ಬಹಳ ಡಿಫರೆನ್ಸಸ್ ಇದೆ. ಮಿನಿಮಮ್ ವೇಜ್ ಕ್ರೈಟೀರಿಯಾಸ್ ಇಲ್ಲ. 7th ಪೇ ಕಮಿಷನ್ 18,000 rupees ಇದೆ ಮಿನಿಮಮ್ ವೇಜ್ ಅಂತ ಹೇಳ್ತಾರೆ. ಎಷ್ಟು ಕಂಪನಿಗಳು 18,000 rupees ಮಿನಿಮಮ್ ವೇಜಸ್ ಆಗಿ ಲೇಬರ್ಸ್ ಕೊಡ್ತಾ ಇದ್ದಾರೆ? ಯೋಚನೆ ಮಾಡಿ. ಇವತ್ತಿಗೂ 5,000 ರೂಪಾಯಿಗೆ 6,000 ರೂಪಾಯಿ ಕೆಲಸ ಮಾಡೋರಿದ್ದಾರೆ. ವೇರ್ ಇಸ್ ಅ ಮಿನಿಮಮ್ ವೇಜ್ ಇಸ್ ಬೀಯಿಂಗ್ ಫಾಲೋಡ್ ಬೈ ದ ಕಂಪನೀಸ್ ಅಂಡ್ ದ ಫ್ಯಾಕ್ಟರೀಸ್. ಥಿಂಕ್ ಅಬೌಟ್ ಇಟ್ ಅಲ್ವಾ.
ಸೊ ಏನಾಗಬೇಕಂತ ಹೇಳಿದ್ರೆ ಇಂಡಿಯಾ ಶುಡ್ ಹ್ಯಾವ್ ಮೋರ್ ದೆನ್ 6 crore ಅಡಿಷನಲ್ ಜಾಬ್ಸ್ ಇರಬೇಕಾಗುತ್ತೆ 2017 ಅಲ್ಲ, ಇವನ್ ಟು ದ ಪ್ರೆಸೆಂಟ್, ರೈಟ್. ಇಂಡಿಯಾ ನೀಡ್ ಇನ್ವೆಸ್ಟ್ ಇನ್ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ಸ್ ಜಾಸ್ತಿ ಮಾಡಬೇಕಾಗುತ್ತೆ. ನಮ್ಮಲ್ಲಿರುವಂತಹ ಟೀಚಿಂಗ್ ಸಿಲೆಬಸ್ ಇದ್ರೆ ಎಜುಕೇಶನ್ ಸಿಲೆಬಸ್, ಅದರಲ್ಲಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗಳು ಜಾಸ್ತಿ ಆಗಬೇಕಾಗುತ್ತೆ, ರೈಟ್. ಕೆಲವೊಂದು ಗವರ್ಮೆಂಟಿನ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ಸ್ ಗಳ ಬಗ್ಗೆ ನಾವು ಬ್ರೀಫ್ ಆಗಿ ನೋಡೋದಾದ್ರೆ, ನಾನು ಅವಾಗ ಹೇಳಿದಾಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನು ನೀವು ಬರ್ಕೋಬಹುದು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಬಗ್ಗೆ ನಾನು ಬ್ಯಾಂಕಿಂಗ್ ಸ್ಕೀಮ್ ಮಾತಾಡಿದ್ರೆ ಡೀಟೇಲ್ಸ್ ಹೇಳ್ತೀನಿ. ಅದರಲ್ಲಿ ಶಿಶು, ಕಿಶೋರ್, ತರುಣ್ ಅಂತ 3 ಸ್ಕೀಮ್ಸ್ಗಳು ಬರುತ್ತೆ. ಅದರ ಆಕ್ಟಿವಿಟೀಸ್ ಅನ್ನ ಹೇಳ್ತೀನಿ. ಅಂಡ್ ಸ್ವರ್ಣ ಜಯಂತಿ, ಗ್ರಾಮ ಸ್ವರಾಜ್ಗಾರ್ ಯೋಜನಾ, ಜಸ್ಟ್ ಗಿವಿಂಗ್ ಅನ್ ಐಡಿಯಾ, ಇದೆಲ್ಲ ನಿಮ್ಮ ಮೈಂಡಲ್ಲಿ ಇರಲಿ ಅಂತ. ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಸ್ವರ್ಣ ಜಯಂತಿ, ಶಹರಿ ರೋಜ್ಗಾರ್ ಯೋಜನಾ, ದೀಸ್ ಆರ್ ಆಲ್ ದ ಡಿಫರೆಂಟ್ ಸ್ಕೀಮ್ಸ್ ಇನ್ ಇಂಡಿಯನ್ ಎಕಾನಮಿ, ಕರೆಕ್ಟ್. ಮಾಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಏನಾಗಿದೆ, ಮಾಲ್ ಡಿಸ್ಟ್ರಿಬ್ಯೂಷನ್ ಇದೆ, ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಬಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಡಿಸ್ಟ್ರಿಬ್ಯೂಟ್ ದ ವೆಲ್ತ್ ಈಕ್ವಲಿ, ಒಂದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಥಿಂಕ್ ಅಬೌಟ್ ಇಟ್. ಒಂದು ಗ್ರಾಫ್ ಇದೆ ನಮಗೆ, ಇಂಡಿಯನ್ ಇನ್ಕಮ್ ಪಿರಮಿಡ್. ಇನ್ಕಮ್ ಪಿರಮಿಡ್ ಅಂದ್ರೆ ಮೊದಲನೇದು 3 ಮಿಲಿಯನ್ ಹೌಸ್ ಹೋಲ್ಡ್ಸ್ ಇದೆ, ಹೌಸ್ ಹೋಲ್ಡ್ಸ್ ಅನ್ನು ತೋರಿಸುತ್ತೆ. 31 ಮಿಲಿಯನ್ ಹೌಸ್ ಹೋಲ್ಡ್ಸ್, 71 ಮಿಲಿಯನ್ ಹೌಸ್ ಹೋಲ್ಡ್ಸ್, 135 ಮಿಲಿಯನ್ ಹೌಸ್ ಹೋಲ್ಡ್ಸ್. ಇನ್ಕಮ್ ಎಷ್ಟಿದೆ, ಬರೀ 3 ಮಿಲಿಯನ್ ಹೌಸ್ ಹೋಲ್ಡ್ಸ್ ಹತ್ರ ಅಬೋವ್ 17 lakhs, ಅಬೋವ್ 17 lakhs ಇನ್ಕಮ್, ಅಂದ್ರೆ 17 ಲಕ್ಷಕ್ಕಿಂತ ಹೆಚ್ಚು ಆದಾಯ ಉಳ್ಳವರು 3% ಜನ ಇದ್ದಾರೆ, ಕರೆಕ್ಟ್. ತುಂಬಾ ಜನ 135 ಹೌಸ್ ಹೋಲ್ಡ್ಸ್ ಅಲ್ಲಿ, 135 ಮಿಲಿಯನ್ ಹೌಸ್ ಹೋಲ್ಡ್ಸ್ ಅಲ್ಲಿ ಬರೀ 1.5 lakhs ಗಿಂತ ಕಡಿಮೆ ಇದೆ. 1.5 ಲಕ್ಷಕ್ಕಿಂತ ಕಡಿಮೆ ಆದಾಯ, ವಾರ್ಷಿಕ ಆದಾಯ ಇರ್ತಕ್ಕಂಥವ್ರು 135 ಮಿಲಿಯನ್ ಹೌಸ್ ಹೋಲ್ಡ್ಸ್ ಇದ್ದಾರೆ, ರೈಟ್. ಇದನ್ನ ನಾವು ಇನ್ಕಮ್ ಡಿಸ್ಪ್ಯಾರಿಟಿ ಅಂತ ಕರಿತೀವಿ, ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇದನ್ನ ಕಡಿಮೆ ಮಾಡಬೇಕಾಗುತ್ತೆ. ಥಿಂಕ್ ಅಬೌಟ್. ನೆಕ್ಸ್ಟ್ ವೆಲ್ತ್ ಶೇರ್ ವರ್ಲ್ಡ್ ಅಲ್ಲಿ ಬರೋದಾದ್ರೆ, ಕಂಟ್ರಿ ಕಾಂಟಿನೆಂಟ್ ವೈಸ್ ಕ್ಲಾಸಿಫಿಕೇಶನ್ ಮಾಡೋದಾದ್ರೆ, ರಿಚೆಸ್ಟ್ ಕಾಂಟಿನೆಂಟ್ ಅಂತ ಹೇಳಿ ಯುರೋಪ್ ಅನ್ನ ಕರೀಬಹುದು. ಯಾಕಂದ್ರೆ 32% ಆಫ್ ವೆಲ್ತ್ ಶೇರ್ ಇದೆ ಅವ್ರದ್ದು. ಅದಾದ್ಮೇಲೆ ನಾರ್ತ್ ಅಮೆರಿಕಾ, ಪೆಸಿಫಿಕ್ ಓಷನ್ ಅಲ್ಲಿ ಏಷ್ಯಾ ಪೆಸಿಫಿಕ್ ರೀಜನ್ 22%. ಸೊ ಇಂಡಿಯಾ ಪೊಸಿಷನ್ ನೋಡಿ 2%, ಆಫ್ರಿಕಾ 1%, ಆಫ್ರಿಕಾ ಕಾಂಟಿನೆಂಟ್, ಲ್ಯಾಟಿನ್ ಅಮೆರಿಕಾ ಅರೌಂಡ್ 4%, ಚೈನಾ ಇಸ್ 8%. ಸೊ ಇಂಡಿಯಾ ಆಫ್ರಿಕಾ ಕಾಂಟಿನೆಂಟ್ ಗಿಂತ ಜಾಸ್ತಿ ಇದೀವಿ ಅಂದ್ರೆ 2% ಇದೆ, ಬಟ್ ಚೈನಾಗಿಂತ ಕಡಿಮೆ ಇದೆ ನೆನ್ಪಿಟ್ಕೊಳ್ಳಿ. 8% ಇದೆ, ನಾವು 2% ಇದೆ ವರ್ಲ್ಡ್ ವೆಲ್ತ್ ಶೇರ್ ಅಲ್ಲಿ, ರೈಟ್. ಈ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ, ವರ್ಲ್ಡ್ ವೆಲ್ತ್ ಪರ್ ಕ್ಯಾಪಿಟಲ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ, ಓವರ್ ಆಲ್ ಎಕಾನಮಿನಲ್ಲಿ, ಓವರ್ ಆಲ್ ಕಂಟ್ರಿನಲ್ಲಿ ಅಂತ ವರ್ಲ್ಡ್ ಅಲ್ಲಿ ಅಂಡರ್ 2000, ನೀವು ನೋಡಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂಡರ್ 2000 ಇರ್ತಕ್ಕಂಥ ಕ್ಯಾಟಗರಿನಲ್ಲಿ ನಾವು ಇಂಡಿಯಾ ನೋಡ್ತೀವಿ, ಆಫ್ರಿಕನ್ ಕಂಟ್ರೀಸ್ ಅನ್ನ ನೋಡ್ತೀವಿ, ಇಲ್ಲಿ ಮಡಗಾಸ್ಕರ್ ಇದೆ, ಮಡಗಾಸ್ಕರ್ ನೋಡ್ತೀವಿ, ಇಂಡೋನೇಷಿಯಾ ನೋಡ್ತೀವಿ, ಪಾಪುವಾ ನ್ಯೂ ಗಿನಿ ನೋಡ್ತೀವಿ, ರೈಟ್. ದೀಸ್ ಆರ್ ಕಂಟ್ರೀಸ್. ಕೆಲವೊಂದು ಕಂಟ್ರೀಸ್ ಹಿಯರ್ ವಿಯೆಟ್ನಾಂ ನೋಡ್ತೀವಿ, ರೈಟ್. ಹಿಯರ್ ಪಾಕಿಸ್ತಾನ್ ನೋಡ್ತೀವಿ, ಹಿಯರ್ ಮಂಗೋಲಿಯಾ, ಅಫ್ಘಾನಿಸ್ತಾನ್ ನೋಡ್ತೀವಿ, ರೈಟ್. ಫ್ಯೂ ಕಂಟ್ರೀಸ್ ಆರ್ ದೇರ್. ತಜಿಕಿಸ್ತಾನ್ ಇದೆ, ತಜಿಕಿಸ್ತಾನ್ ನೋಡ್ತೀವಿ. ಫ್ಯೂ ಕಂಟ್ರೀಸ್ ಆರ್ ದೇರ್, ರೈಟ್. ಅಫ್ಘಾನಿಸ್ತಾನದ ಡೀಟೇಲ್ಸ್ ಇಲ್ಲ, ಮಂಗೋಲಿಯಾ ಡೀಟೇಲ್ಸ್ ಇಲ್ಲ, ರೈಟ್. ಕೆಲವೊಂದು ಕಂಟ್ರೀಸ್ ಡೀಟೇಲ್ಸ್ ಇಲ್ಲ. 2000 ಇಂದ 10,000ಗೆ ರಷ್ಯಾ ಬರುತ್ತೆ, ಚೈನಾ ಬರುತ್ತೆ, ಅಂಡ್ ಬ್ರೆಜಿಲ್ ಬರುತ್ತೆ, ಹಿಯರ್ ಬೊಲಿವಿಯಾ ಬರುತ್ತೆ, ರೈಟ್. ಕಂಬೋಡಿಯಾ ಬರುತ್ತೆ. ಕೆಲವೊಂದು ಕಂಟ್ರೀಸ್ ನೋಡ್ತೀವಿ ನಾವು. 10,000 to 50,000 ಕ್ಯಾಟಗರಿ, ಏನು ಎಲ್ಲೋ ಕ್ಯಾಟಗರಿ ಇದೆ, ಅದನ್ನ ನಾವು ಚಿಲಿ ಕಂಟ್ರಿ ನೋಡ್ತೀವಿ, ರೈಟ್. ಅರ್ಜೆಂಟೀನಾ ನೋಡ್ತೀವಿ, ಅಂಡ್ ಸೌದಿ ಅರೇಬಿಯಾ ನೋಡ್ತೀವಿ, ಡಿಫರೆಂಟ್ ಕಂಟ್ರೀಸ್. ರೆಡ್ ಅಲ್ಲಿ ವಿ ಕ್ಯಾನ್ ಸಿ ನಾರ್ತ್ ಅಮೆರಿಕಾ, ಕೆನಡಾ ನೋಡ್ತೀವಿ, ಆ ಕಡೆ ಆಸ್ಟ್ರೇಲಿಯಾ ನೋಡ್ತೀವಿ, ಆ ಕಡೆ ಜಪಾನ್ ನೋಡ್ತೀವಿ, ಈ ಕಡೆ ಇಂಗ್ಲೆಂಡ್ ಅಂಡ್ ಅದರ್ ಯುರೋಪಿಯನ್ ಕಂಟ್ರೀಸ್ ಅನ್ನು ನೋಡ್ತೀವಿ. ಸೊ ಇದು ಓವರ್ ಆಲ್ ಡೆವಲಪ್ಮೆಂಟ್. ನಾವೇನು ಪರ್ ಕ್ಯಾಪಿಟಲ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ವರ್ಲ್ಡ್ ಅಲ್ಲಿ, ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇಂಡಿಯಾ ಬಹಳ ಕಡಿಮೆ ಕ್ಯಾಟಗರಿಗೆ ಬಂದು ನಿಂತಿದೆ. ಇಂಡಿಯನ್ ನೈಬರ್ಸ್ ಕೂಡ ಬಹಳ ಕಡಿಮೆ ಕ್ಯಾಟಗರಿನಲ್ಲಿದ್ದಾರೆ. ಆಫ್ರಿಕಾದಲ್ಲೂ ಕೂಡ ಬಹಳ ಕಡಿಮೆ ಕ್ಯಾಟಗರಿನಲ್ಲಿದ್ದಾರೆ. ಯಾವಾಗ ಕಂಪೇರ್ ಮಾಡುವಾಗ ನಾವು ಇಂಡಿಯಾ, ಆಫ್ರಿಕಾ ಈ ರೀತಿ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳಿ ಕ್ಯಾಟಗರಿ ಮಾಡ್ತೀವಿ. ಬಟ್ ಇವತ್ತಿಗೆ ಕಂಪೇರ್ ಮಾಡೋದಾದ್ರೆ, ನೀವು ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ, ಇಂಡಿಯಾ ಇಸ್ ಫಾರ್ ಮೋರ್ ಬೆಟರ್ ಪರ್ಫಾರ್ಮಿಂಗ್. ಬಟ್ ಹ್ಯೂಜ್ ಪಾಪ್ಯುಲೇಷನ್ ಇರೋದ್ರಿಂದ ವಿ ಆರ್ ಸ್ಟಿಲ್ ಲ್ಯಾಕಿಂಗ್ ಬಿಹೈಂಡ್. ಸೊ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು, GDP ಗ್ರೋತ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಓವರ್ ಆಲ್ ನೋಡೋದಾದ್ರೆ, ಇಂಡಿಯಾಸ್ ಪೊಸಿಷನ್ ಇನ್ ದ ಫ್ಯೂಚರ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಅ ಲಾಟ್. ಅದಕ್ಕೆ ಇಂಡಿಯಾ ಅಂಡ್ ಚೀನಾ ಇಸ್ ಗೋಯಿಂಗ್ ಟು ಬಿ ದ ಏಷ್ಯಾಸ್ ಸೂಪರ್ ಪವರ್ ಆಗಿತ್ತು, ಈಗ ವರ್ಲ್ಡ್ಸ್ ಸೂಪರ್ ಪವರ್ ಲಿಸ್ಟ್ಗೆ ಬಂದು ನಿಲ್ಲುವಂಥ ಕಂಟ್ರಿಗಳಾಗಿದ್ದಾವೆ, ರೈಟ್. ಸೊ ಸ್ನೇಹಿತರೆ, ಇದಿಷ್ಟು ಏನು ಚಾಪ್ಟರ್ಸ್ ಅನ್ನು ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ. ದಿಸ್ ಇಸ್ ಆಲ್ ಅಬೌಟ್ ದ ಸೆಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿಯ ಒಂದು ಗ್ಲಿಮ್ಸ್ ಅನ್ನು ಕೊಡುವಂತ ಅಥವಾ ಒಂದು ಬ್ರೀಫ್ ಐಡಿಯಾವನ್ನು ಕೊಡುವಂತ ಪ್ರಯತ್ನವನ್ನು ನಮಗೆ ಇಲ್ಲಿ ಮಾಡಿದ್ದೀವಿ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ಸ್ ಅನ್ನು ನಾವು ನಿಮಗೆ ಡಿಸ್ಕಸ್ ಮಾಡ್ತೀವಿ. ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ ಅಲ್ಲಿ GDP, GNP, NDP, NNP ಈ ಎಲ್ಲ ಪಾಯಿಂಟ್ ಅನ್ನು ನಾವು ನಿಮಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ವಾಟ್ ಎವರ್ NRIs ಇಂದ ಏನು ಕಾಂಟ್ರಿಬ್ಯೂಷನ್ಸ್ ಆಗುತ್ತೆ, ಡೆಪಾಸಿಟ್ಸ್ ಏನು, ಎವ್ರಿ
ಎವ್ರಿ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತೆ, ಒಟ್ಟು ದೇಶೀಯ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿವ್ವಳ ದೇಶೀಯ ಉತ್ಪನ್ನಕ್ಕೆ ಮತ್ತು ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಅನ್ನು ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. So far we have discussed about first chapter. Very first chapter ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಚಾಪ್ಟರ್ ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಇಂಡಿಯನ್ ಎಕಾನಮಿಯನ್ನು ನೋಡಿದ್ವಿ. ಅದರಲ್ಲಿರುವಂಥ ಡಿಫರೆಂಟ್ ಸೆಗ್ಮೆಂಟ್ಸು, ABC ಸೆಗ್ಮೆಂಟ್ನ ನೋಡಿದ್ವಿ. ಅದಾದಮೇಲೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿಯನ್ನು ನೋಡಿದ್ವಿ. ಎವ್ರಿ ಡೀಟೇಲ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಕೈಂಡ್ ಆಫ್ ಎಕಾನಮಿ ವಿ ಆರ್ ಇನ್ ಆ್ಯಂಡ್ 2005 ಟ್ರಿಕಲ್ ಡೌನ್ ಎಫೆಕ್ಟ್ ಆಗೋಕ್ಕೂ ಮುಂಚೆ ಹೇಗಿತ್ತು ಎಕಾನಮಿ, ಟ್ರಿಕಲ್ ಡೌನ್ ಥಿಯರಿ ಸ್ಟೇಟಸ್ಗಿಂತ ಮುಂಚೆ ಹೇಗಿತ್ತು, ಅದಾದಮೇಲೆ ಹೇಗಿತ್ತು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಸೊ ದಿಸ್ ಇಸ್ ಅ ಥರ್ಡ್ ಚಾಪ್ಟರ್. ಆ್ಯಕ್ಚುಲಿ ಇದು ನ್ಯಾಷನಲ್ ಇನ್ಕಮ್, ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ತುಂಬ ಬೇಸಿಕ್ ಡೀಟೇಲ್ಸನ್ನು ನಾವು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದರೆ ರೆಗ್ಯುಲರ್ ಆಗಿ ನಿಮಗೆ ಎವ್ರಿ ಡೇ ನ್ಯೂಸ್ ಪೇಪರ್ಸಲ್ಲಿ ಇಶ್ಯೂಸ್ ಬರುತ್ತೆ ಆ್ಯಂಡ್ ಎವ್ರಿ ಡೇ ನಿಮಗೆ ಮ್ಯಾಗ್ಝಿನ್ಸಲ್ಲಿ ಒನ್ ಆಫ್ ದ ಅದರ್ ರೀಸನ್ಸಲ್ಲಿ ನೀವು ಇದರ ಡೀಟೇಲ್ಸನ್ನು ನೋಡ್ತೀರಿ. GDP ಬಗ್ಗೆ ನೋಡ್ತೀರಿ, GNP ಬಗ್ಗೆ ನೋಡ್ತೀರಿ, ನ್ಯಾಷನಲ್ ಇನ್ಕಮ್ ಬಗ್ಗೆ ನೋಡ್ತೀವಿ. ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್, ಡಿಫ್ರೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ನ್ಯೂಸ್ ಬರ್ತಾ ಇರುತ್ತೆ, ರೈಟ್. ಆ್ಯಂಡ್ GDP ಹೇಗೆ ಇನ್ಕ್ರೀಸ್ ಆಗ್ತದೆ ಇನ್ ಕಂಪ್ಯಾರಿಸನ್ ಟು ಅದರ್ ಕಂಟ್ರೀಸ್ ಟು, ರೈಟ್. ಸೊ ಈ ಸ್ಲೈಡ್ಸಲ್ಲಿ ಭಾಳ ಇಂಪಾರ್ಟೆಂಟು. ಮೊದಲನೇದು ನ್ಯಾಷನಲ್ ಇನ್ಕಮ್, ಕನ್ನಡದಲ್ಲಿ ಹೇಳೋದಾದರೆ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಸೊ ರಾಷ್ಟ್ರೀಯ ಆದಾಯ ಅಂದರೆ ನಾನು ಅವಾಗಲೇ ಹೇಳ್ತೀನಿ, ರಾಷ್ಟ್ರೀಯ ಆದಾಯ ಅಂದರೆ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಿದಂತಹ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಅನ್ ಎಕಾನಮಿ ಇನ್ ಗಿವನ್ ಪೀರಿಯಡ್ ಆಫ್ ಟೈಮ್. ಸೇ ಫಾರ್ ಎಕ್ಸಾಂಪಲ್ 1 year, ಅಂದರೆ ಒಂದು ವರ್ಷದಲ್ಲಿ ಒಂದು ಗೊತ್ತಾದ ಸಮಯದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯ ಅಂತ ಕರಿತೀವಿ. ಸೊ ದ್ಯಾಟ್ ಇಸ್ ವಾಟ್ ಇಸ್ ನ್ಯಾಷನಲ್ ಇನ್ಕಮ್, ರೈಟ್. ಹಾಗಾದರೆ ನ್ಯಾಷನಲ್ ಇನ್ಕಮ್ ಅನ್ನು ಸೆಗ್ರಿಗೇಷನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ 2ನೇ ಸ್ಟೆಪ್ಪಲ್ಲಿ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಗೊತ್ತಾಗಬೇಕಂತ ಹೇಳಿದ್ರೆ ನ್ಯಾಷನಲ್ ಇನ್ಕಮ್ನ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಾಗಬೇಕು ನಮಗೆ. ಸೊ ಯಾವ ಕಾನ್ಸೆಪ್ಟ್ಸ್? GDP ಅಂತ ಹೇಳಿದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಇದಾದ್ಮೇಲೆ NDP, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಇದಾದ್ಮೇಲೆ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಅದಾದ್ಮೇಲೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಸೊ ದೀಸ್ ಆರ್ ದ 4 ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ವಿಚ್ ವಿ ನೀಡ್ ಟು ಡಿಸ್ಕಸ್ ಒನ್ ಬೈ ಒನ್ ಇನ್ ಡಿಟೇಲ್, ರೈಟ್. ಸೊ ಇದರಲ್ಲಿ GDP ಬಗ್ಗೆ ನೋಡೋಣ ಫಸ್ಟ್. ತುಂಬ ಫ್ರೀಕ್ವೆಂಟ್ ಆಗಿ ಅವಾಗ ನ್ಯೂಸ್ ಬರ್ತಾ ಇರ್ತಕ್ಕಂಥದ್ದು GDP ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಯಾವ ರೀತಿ ಮಾನಿಟರ್ ಮಾಡ್ತೀವಿ, GDP ಇಂಪಾರ್ಟೆನ್ಸ್ ಏನು, GDP ಇಂದ ಎಕಾನಮಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಎವ್ರಿ ಡೀಟೇಲ್ಸ್ ವಿ ಹ್ಯಾವ್ ಟು ಡಿಸ್ಕಸ್, ರೈಟ್. ಸೊ ಡೆಫಿನೇಷನ್ ನೋಡೋಣ. ವಾಟ್ ಇಸ್ ದ ಡೆಫಿನೇಷನ್ ಆಫ್ GDP? ಮೊದಲನೇ ವರ್ಡ್ ಹೇಳುತ್ತೆ ಮಾರ್ಕೆಟ್ ವ್ಯಾಲ್ಯೂ, ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ಅರ್ಥ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್, ಆಲ್ ದ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಡೊಮೆಸ್ಟಿಕಲಿ ಅಂತ ಹೇಳಿದ್ರೆ ವಿದಿನ್ ದ ಕಂಟ್ರಿ, ವಿದಿನ್ ದ ಬೌಂಡ್ರಿ ಆಫ್ ಎ ಕಂಟ್ರಿ ಅಂತ ಕರಿತೀವಿ. ಇನ್ ಅ ಸಿಂಗಲ್ ಇಯರ್ ಅಂತ ಹೇಳಿದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಅರ್ಥ. In a single year means one financial year. So what is the financial year of India? Financial year of India ಏನು? April 1st ಇಂದ March 31st ನಾವು one financial year ಅಂತ ಕರಿತೀವಿ. ಸೊ ಈ ಒಂದು ಫೈನಾನ್ಷಿಯಲ್ ಇಯರ್ ಇಲ್ಲಿ ನಾನು ಡಿಫರೆಂಟ್ ಕಲರ್ಸ್ ಅಲ್ಲಿ ನಮಗೆ ಈ ಕಂಪ್ಲೀಟ್ ಡೆಫಿನೇಷನ್ಸ್ ಅನ್ನ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಅರ್ಥ ಆಗಬೇಕು, ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಏನು ಅಂತ ಅರ್ಥ ಆಗಬೇಕು, ವಾಟ್ ಆರ್ ಗುಡ್ಸ್ ಅಂಡ್ ಸರ್ವಿಸಸ್ ಅಂತ ಅರ್ಥ ಆಗಬೇಕು, ಡೊಮೆಸ್ಟಿಕಲ್ ಅಂದ್ರೆ ವಿತಿನ್ ದ ಟೆರಿಟೋರಿಯಲ್ ಬೌಂಡ್ರಿ ಆಫ್ ಎ ಕಂಟ್ರಿ ಅಂದ್ರೆ ಯಾವುದು ಅಂತ ಹೇಳಿ ನಮ್ಗೆ ಅರ್ಥ ಆಗಬೇಕು. ಅಂಡ್ ಅ ಸಿಂಗಲ್ ಇಯರ್ ಅಂತ ಹೇಳಿದ್ರೆ ನಾವೆಲ್ಲ ಹೇಳಿದಾಗೆ ಸೊ April 1st ಇಂದ March 31st ಗೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫೈನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ. ಫೈನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ. ನಿಮ್ಮೊಂದು ಪ್ರಶ್ನೆ ಇದೆ, ಯು ಟೆಲ್ ಮಿ ವಾಟ್ ಇಸ್ ದ ಫೈನಾನ್ಷಿಯಲ್ ಇಯರ್ ಆಫ್ RBI? RBI ನ ಫೈನಾನ್ಷಿಯಲ್ ಇಯರ್ ಯಾವುದು? What is the financial year of RBI? What is the financial year of Reserve Bank of India? You tell me in the comment section, right? So Reserve Bank of India the financial year of So next is the market value. The first segment or the first concept of market value is the value at which goods and services are bought and sold. ಯಾವ ಒಂದು ಬೆಲೆಗೆ ನಾವು ವಸ್ತುಗಳನ್ನ ಕೊಳ್ಳುತ್ತೀವೋ ಅದನ್ನ ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. It is nothing but the money value of a commodity, right? It may be example, you can take soaps, you can take clothes, you can take food, cars, TV, mobiles, etc. See for example, if
this is a duster. You take duster. ಇದು approximately 130 rupees ಇದೆ ಅಂತ ತಗೊಳ್ಳಿ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ 30 rupees ಅಂತ ಹೇಳಿದ್ರೆ at 30 rupees I am buying it. At 30 rupees is its MRPs actually, right? Is the maximum retail price ಒಂದು 30 rupees. This is the market value. You might be asking me a question. ಈಗ ಕೆಲಸ ಏನಾಗುತ್ತೆ, ಕೆಲವೊಂದು ಪ್ರಾಡಕ್ಟ್ ಈಗ ಯಾವುದೋ ಒಂದು ಪ್ರಾಡಕ್ಟ್ 30 rupees ಇದೆ ಅಂತ ತಗೊಳ್ಳಿ, ಬಟ್ ಸೆಲ್ಲರ್ ಏನು ಮಾಡ್ತಾ ಇದ್ದಾನೆ ಮುಂದೆ 25 rupees ಸೇಲ್ ಮಾಡ್ತಾ ಇದ್ದಾನೆ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಅದರ ಬೆಲೆ ಬಂದು 30 rupees ಇದೆ, ಬಟ್ ಸೆಲ್ಲರ್ ಬಂದು ರಿಟೇಲರ್ ನಮಗೆ ಒಂದು 25 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ, 5 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ ನಮಗೆ. ಹಾಗಾದ್ರೆ GDP ಗೆ 25 ರೂಪಾಯಿ ಕೌಂಟ್ ಆಗುತ್ತಾ 30 ರೂಪಾಯಿ ಕೌಂಟ್ ಆಗುತ್ತಾ? ಚಲೋ GDP ಗೆ 30 ರೂಪಾಯಿ ಕೌಂಟ್ ಆಗುತ್ತೆ, ಆದ್ರೆ MRP ಕೌಂಟ್ ಆಗುತ್ತೆ. GDP ಗೆ 25 ರೂಪಾಯಿ ಕೌಂಟ್ ಆಗಲ್ಲ. ಥಿಂಕ್ ಅಬೌಟ್ ಇಟ್. ಅದ್ರ MRP ಕೌಂಟ್ ಆಗುತ್ತೆ. ಏನು 30 rupees ಇದೆಯೋ ₹30 ಇದು ಕೌಂಟ್ ಆಗುತ್ತೆ. ಯಾಕೆ ಅಂದ್ರೆ GDP ನಲ್ಲಿ ನೀವು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಅದ್ರ ಬೆಲೆನೇ ಯಾವಾಗ ನಿರ್ಧಾರ ಮಾಡ್ತಿರೋ ಅವಾಗ ಅದು ಕೌಂಟ್ ಆಗಿ ನಮ್ಮ ಮಾರ್ಕೆಟಿಗೆ ಬರುತ್ತೆ. ಮಾರ್ಕೆಟ್ ಅಲ್ಲಿ ಬಂದ ಮೇಲೆ ನಿಮಗೆ ರಿಟೇಲರ್ ಫ್ರೀಯಾಗಿ ಕೊಟ್ಟರು ನಿಮಗೆ ಕೌಂಟ್ ಆಗಲ್ಲ. ಅವನು ಫ್ರೀಯಾಗಿ ಕೊಡ್ಬೋದು, 100 ರೂಪಾಯಿ ಚಾರ್ಜ್ ಮಾಡ್ಬೋದು, 50 ರೂಪಾಯಿ ಚಾರ್ಜ್ ಮಾಡ್ಬೋದು, ವಾಟ್ ಎವರ್ ಮೇ ಬಿ ದ ನಂಬರ್ಸ್. ಬಟ್ ಮ್ಯಾನುಫ್ಯಾಕ್ಚರ್ ಆಗಿ ಮಾರ್ಕೆಟಿಗೆ ಬರೋಕೆ ಮುಂಚಿನ ಬೇರೆ ನಿರ್ಧಾರ ಆಗಿ ಬರುತ್ತಲ್ಲ, ಆಗ್ಲೇನೆ GDP ಕೌಂಟ್ ಆಗುತ್ತೆ. ಗೆಟ್ ದ ಪಾಯಿಂಟ್. ಸೊ ಇದನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ, ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ದಟ್ ಇಸ್ ಅ ಮಾರ್ಕೆಟ್ ವ್ಯಾಲ್ಯೂ. ಅಟ್ ವಾಟ್ ಪ್ರೈಸ್ a good or commodity is being sold, or the simple ಆಗಿ ಹೇಳೋದಾದ್ರೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ it is the maximum retail price of a commodity. ವೆರಿ ಸಿಂಪಲ್. ಈಗ ಪ್ರೊಜೆಕ್ಟರ್ ಪ್ರೈಸ್ ಸರ್ MRP ಬಂದು 30 rupees, 30,000 rupees ಇದೆ. 30,000 rupees ಆದರೆ 30,000 rupees ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ? 30,000 ರೂಪಾಯಿ ಬೆಲೆ ಬಾಳುವಂತಹ 30 ಪ್ರೊಜೆಕ್ಟರ್ಗಳನ್ನು ನಾವು ತಯಾರು ಮಾಡಿದ್ದೀವಿ. ಅದರ ಟೋಟಲ್ ಅಮೌಂಟನ್ನು ನಾವು ಏನು 9 ಲಕ್ಷ ಆಗುತ್ತೋ ಅದನ್ನು ನಾವು ಏನಂತ ಕರಿತೀವಿ? GDP ಕೌಂಟ್ ಮಾಡ್ತೀವಿ. That is what is market value, right? Next ಬಂದು goods and services. These are all very basics. So what are goods and what are services? What are the goods and what are services? You just see there are some commodities, some vegetables, fruits and such commodities. It is a good or service? That is a good. Here is one more thing. We have given some machines, such component here. ಇದು ಗುಡ್ ಆಗುತ್ತೆ, ಸರ್ವಿಸ್ ಆಗುತ್ತೆ. ಯು ಮೇ ಲಿಸನ್ ಟು ಇಟ್, ರೈಟ್? ಸೊ ಅದು ಗುಡ್ ಆಗುತ್ತೆ, ಇದು ಸರ್ವಿಸ್ ಆಗುತ್ತೆ, ಗುಡ್ ಆಗುತ್ತೆ. ದಿಸ್ ಇಸ್ ಅ commodity, no? This is a commodity. This is not a service. You can touch and you can feel the machine. If you can touch and you can feel the machine, so that is a good. If you cannot touch, that means a service. Think about it. What I'm doing here, I'm providing my services. Think about it. Floriculture, egg, fish, whatever the categories. Here we have insurance company or banking facilities. So banking facility ಅಥವಾ ಇನ್ಶೂರೆನ್ಸ್ ಕಂಪನಿ ಇದರಲ್ಲಿ ಏನು ಮಾಡ್ತಾರೆ? ಬ್ಯಾಂಕ್ಸ್ ಏನು ಮಾಡ್ತಾರೆ? ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಡಾಕ್ಟರ್ಸ್ ಏನು ಮಾಡ್ತಾರೆ? ಅವ್ರ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಲಾಯರ್ಸ್ ಏನು ಮಾಡ್ತಾರೆ? ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಥಿಂಕ್ ಅಬೌಟ್ ಇಟ್. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡುತ್ತೆ? ಸರ್ವಿಸಸ್ ಅನ್ನು ಸಾಫ್ಟ್ವೇರ್ ಕಂಪನೀಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಕಾಲೇಜಸ್, and what I am doing here. So all are providing services, right? So this is a difference. This is a difference between goods and services, right? Education institutions ಇವರೆಲ್ಲ ಏನು ಮಾಡ್ತೀವಿ ನಾವು? ಎಲ್ಲ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತೀವಿ, ರೈಟ್? ಸೊ ನೆಕ್ಸ್ಟ್ ಫೈನಲ್ ಗುಡ್ಸ್. ಇದು ಬಹಳ ಇಂಪಾರ್ಟೆಂಟ್. ಗೂಡ್ಸ್ ಯಾವುದು, ಸರ್ವಿಸಸ್ ಯಾವುದು ಗೊತ್ತಾಯ್ತು ನಿಮಗೆ? ವಾಟ್ ಆರ್ ಫೈನಲ್ ಗುಡ್ಸ್? ಅಂತಿಮ ಸರಕುಗಳು ಅಂತ ಕರಿತೀವಿ. ಅಂತಿಮ ಸರಕುಗಳು ಆರ್ ಫೈನಲ್ ಗುಡ್ಸ್ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್ ಅಂತ. ಸೊ ಇಲ್ಲಿ ನಮಗೆ ಫಾರೆಸ್ಟ್ ಇದೆ, ಇದು ಫೈನಲ್ ಗುಡ್ ಆಗುತ್ತಾ ಹೇಳಿ ನೋಡೋಣ. ಇಸ್ ಇಟ್ ಅ ಫೈನಲ್ ಗುಡ್? ನೋ. Tell me now, is it a final good? It should not be a final good. ಈ ಫೈನಲ್ ಗುಡ್ ಆಗೋದು ಸಾಧ್ಯನೇ ಇಲ್ಲ. ಇದೇನಾದ್ರೂ ನೀವು ಫೈನಲ್ ಗುಡ್ ಅಂತ ಹೇಳೋದೇ ಆದರೆ ಐ ಹ್ಯಾವ್ ಟು ಇಮ್ಯಾಜಿನ್ ನಿಮ್ಮ ಮನೆಯಲ್ಲಿ ಫರ್ನಿಚರ್ಸ್ ಎಲ್ಲ ಹಿಂಗೆ ಇದೆ ಅಂತ. ಹೋಗಿ ನಿಮ್ಮ ಮನೆಯಲ್ಲಿ ಫರ್ನಿಚರ್ಸ್ ಹಿಂಗಿಲ್ಲ ಅಲ್ವಾ? ಸೊ ಅಲ್ಲಿಗೆ ಇದು ಫೈನಲ್ ಗುಡ್ ಅಲ್ಲ. ಇಟ್ ಈಸ್ ಸ್ಟಿಲ್ ಅ ರಾ ಮೆಟೀರಿಯಲ್, ಕರೆಕ್ಟ್? ನಾವು ಸ್ಟಿಲ್ ಅ ರಾ ಮೆಟೀರಿಯಲ್. ಈ ರೀತಿಯಲ್ಲಿ ಫರ್ನಿಚರ್ನ ಯೂಸ್ ಮಾಡೋಕ್ಕೆ ಬರಲ್ಲ, ಕರೆಕ್ಟ್ ಅಲ್ವಾ? Now this is a final good, which means the good which is ready to consume, the good which is ready to use. ಯಾವ ಒಂದು ಸರಕು ಯೂಸ್ ಮಾಡೋದಕ್ಕೆ ಯೋಗ್ಯವಾಗಿರುತ್ತೋ ಅಥವಾ ಯೂಸ್ ಮಾಡೋದಕ್ಕೆ ರೆಡಿ ಇರುತ್ತೋ, ಯಾವುದು ಕನ್ಸ್ಯೂಮ್ ಮಾಡೋದಕ್ಕೆ ರೆಡಿ ಇರುತ್ತೋ, ಯಾವುದು ಉಪಯೋಗ ಮಾಡೋದಕ್ಕೆ ರೆಡಿ ಇರುತ್ತೋ ಅದನ್ನ ನಾವು ಫೈನಲ್ ಗುಡ್ಸ್ ಅಂತ ಕರಿತೀವಿ, ಕರೆಕ್ಟ್? ಹಾಗಾದ್ರೆ ಆನ್ಸರ್ ಮಾಡಿ. ಇಫ್ ಐ ಸೇ wheat, ಹೇಳಿ ಗೋಧಿ, wheat is a final good or not?
ಗೋಧಿ ಫೈನಲ್ ಗುಡ್ಡ, ಗೋಧಿ ಅಂತಿಮ ಸರಕು ಆಗುತ್ತಾ? ಯೋಚನೆ ಮಾಡಿ. ಶುಗರ್ ಅಂತಿಮ ಸರಕು ಆಗುತ್ತಾ? ಫೈನಲ್ ಗುಡ್ ಆಗುತ್ತಾ? Think about it. Is the sugar is final good? Yeast is a final good? ಹಾಗಾದ್ರೆ ಇದನ್ನ ನೀವು ಫೈನಲ್ ಗುಡ್ ಅಂತ ಕರೆಯೋದೇ ಆದ್ರೆ, in case if you are calling it as a final good, do you go and order in a hotel a plate of sugar, a plate of wheat flour, ಒಂದು ಪ್ಲೇಟ್ ಗೋಧಿ ಹಿಟ್ಟು ಬೇಕು ಅಂತ ಕೇಳ್ತೀವಿ ನಾವು, ಇಲ್ಲ ಒಂದು ಪ್ಲೇಟ್ ಶುಗರ್ ಬೇಕು ಅಂತ ಕೇಳ್ತೀವಿ? ಡೆಫಿನೆಟ್ಲಿ ಇಲ್ಲ, ರೈಟ್? ಸೊ ಈ ಮೂರನ್ನು ಮಿಕ್ಸ್ ಮಾಡಿ ಏನು ಮಾಡ್ಬೋದು? ಬೈ ಮಿಕ್ಸಿಂಗ್ wheat, sugar and yeast, what we can make? We can make bread, chapatis. This is a final good. Don't you think the bread is ready to consume now? Bread is ready to consume, chapatis are ready to consume. You go to a hotel and you ask for a chapati. You don't ask for wheat, you don't ask for sugar, you don't ask for yeast. ನಮಗೆ ಗೋಧಿ ಬೇಕು, ನಮಗೆ ಅಕ್ಕಿ ಬೇಕು ಅಂತ ಕೇಳಲ್ಲ, ರೆಡಿ ಇರೋದನ್ನ ಕೇಳ್ತೀವಿ. ವಿಚ್ ಮೀನ್ಸ್ wheat is not ready to consume. ತಿನ್ನಕ್ಕೆ ರೆಡಿ ಇಲ್ಲ, ಗೋಧಿ ಹಿಟ್ಟು ತಿಂತಲ್ಲ ನಾವು. We make chapatis and we eat. GDP ನಲ್ಲಿ ಫೈನಲ್ ಗುಡ್ಸ್ ಅನ್ನ ಮಾತ್ರ ನಾವು ಕನ್ಸಿಡರೇಷನ್ ಮಾಡ್ತೀವಿ. ದ ಗುಡ್ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್, ಅದರ ವ್ಯಾಲ್ಯೂ ಮಾತ್ರ ಎಡಿಷನ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ವೀಟ್ 10 ರೂಪಾಯಿ ವೀಟ್ ಹಾಕಿದೀವಿ, ಶುಗರ್ 5 ರೂಪಾಯಿ ಶುಗರ್ ಹಾಕಿದೀವಿ, ಈಸ್ಟ್ 2 ರೂಪಾಯಿ ಈಸ್ಟ್ ಹಾಕಿದೀವಿ. ಟೋಟಲ್ ಎಷ್ಟಾಯ್ತು? 17 ರೂಪೀಸ್. 17 ರೂಪೀಸ್ ಇದರ ಕಾಂಟ್ರಿಬ್ಯೂಷನ್. ಇದಕ್ಕೆ ಸರ್ವಿಸಸ್, ಅದು ವೀಟ್ ಎಲ್ಲ ಸೇರಿಸಿ ಅವನು ಮಿದ್ದು ಮೈದಾ ಮಾಡಿ ಎಲ್ಲ ಬ್ರೆಡ್ ಮಾಡ್ತಾನಲ್ಲ, ಆ ಟೋಟಲ್ ಓವರ್ ಆಲ್ ಎಕ್ಸ್ಪೆಂಡಿಚರ್ ಎಲ್ಲ ಸೇರಿದ್ರೆ ಅದು 13 ರೂಪೀಸ್ ಹಾಕಿದ್ರೆ ಇಟ್ ಈಸ್ ಅರೌಂಡ್ 30 ರೂಪೀಸ್. 30 rupees is the market value of one piece of 1 pound of bread. ಅಲ್ಲಿಗೆ ಬ್ರೆಡ್ 30 ರೂಪಾಯಿ ನಮಗೆ ಅಂಗಡಿನಲ್ಲಿ ಸಿಗ್ತದೆ, ಬೇಕರಿನಲ್ಲಿ ಸಿಗ್ತದೆ. ಅಲ್ಲಿಗೆ 17 ರೂಪಾಯಿ ವೀಟ್ ನ ಕಾಂಟ್ರಿಬ್ಯೂಷನ್ ಇದರಲ್ಲಿ ಇದೆ. ಅಲ್ಲಿಗೆ ನೀವು ಸರ್ ವೀಟ್ GDP ಬರೋದಿಲ್ವಾ? ಆದ್ರೆ ವೀಟ್ ಅದರ ಏನು ವ್ಯಾಲ್ಯೂ ಎಡಿಷನ್ ಮಾತ್ರ ಬರುತ್ತೆ. ವ್ಯಾಲ್ಯೂ ಎಡಿಷನ್. ವೀಟಿನ ವ್ಯಾಲ್ಯೂ ಎಷ್ಟು? 10 ರೂಪಾಯಿ. ಟೋಟಲ್ ಪ್ರೈಸ್ ಅಲ್ಲಿ ಎಷ್ಟಿದೆ? ಅದರದ್ದು 10 ರೂಪಾಯಿ ಅಷ್ಟು ವ್ಯಾಲ್ಯೂ ಇದೆ. ಎಷ್ಟು ಕ್ವಿಂಟಲ್ ವೀಟ್ ಅನ್ನ ಪ್ರೊಡಕ್ಷನ್ ಮಾಡಿದೀವಿ ಅಂತ ನಾವು ಕೌಂಟ್ ಮಾಡಲ್ಲ GDP. ಎಷ್ಟು ವೀಟ್, 10 ರೂಪಾಯಿನಷ್ಟು ವೀಟ್ ಬ್ರೆಡ್ ಮಾಡೋದಕ್ಕೆ ಯೂಸ್ ಆಗಿದೆ, ಎಷ್ಟು ಬ್ರೆಡ್ ಸೆಲ್ ಆಗಿದೆ ಅಂತ ಕೌಂಟ್ ಮಾಡಿದ್ರೆ ಸಾಕು. ಅದ್ರಲ್ಲಿ ವೀಟ್ ನ ಕಾಂಟ್ರಿಬ್ಯೂಷನ್, ಶುಗರ್ ನ ಕಾಂಟ್ರಿಬ್ಯೂಷನ್, ಈಸ್ಟ್ ನ ಕಾಂಟ್ರಿಬ್ಯೂಷನ್ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಗೆಟ್ ದ ಪಾಯಿಂಟ್? ಐ ರಿಪೀಟ್. ವೀಟ್ 10 ರೂಪೀಸ್ ಅಷ್ಟು ಯೂಸ್ ಮಾಡಿದೀವಿ 1 ಪೌಂಡ್ ಬ್ರೆಡ್ ಮಾಡೋದಕ್ಕೆ. ಶುಗರ್ 5 ರೂಪಾಯಿನಷ್ಟು ಯೂಸ್ ಮಾಡಿದೀವಿ, ಈಸ್ಟ್ 2 ರೂಪಾಯಿನಷ್ಟು ಯೂಸ್ ಮಾಡಿದ್ವಿ. ಅದ್ರ ಜೊತೆಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ, ಲೇಬರ್ ಬರುತ್ತೆ, ವಾಟರ್, ಬೇರೆ ಎಲ್ಲದನ್ನು ಮಿಕ್ಸ್ ಮಾಡ್ತೀವಿ. ಅದೊಂದು 13 ರೂಪೀಸ್ ಹಾಕಿದ್ದೀನಿ. ಟೋಟಲ್ ಎಷ್ಟಾಯ್ತು? 30 ರೂಪೀಸ್ ಆಯ್ತು 1 ಪೌಂಡ್ ಬ್ರೆಡ್. ಎಷ್ಟು ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಅಷ್ಟೇ ಕೌಂಟ್ ಮಾಡ್ತೀವಿ GDP. ಕರೆಕ್ಟ್? ಇದನ್ನ ಕೌಂಟ್ ಮಾಡುವಾಗ ಅಗ್ರಿಕಲ್ಚರ್ ನ ಕಾಂಟ್ರಿಬ್ಯೂಷನ್ ಏನು? ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಅಂದ್ರೆ ವೀಟ್ ಇಂದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಶುಗರ್ ಇಂದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಈಸ್ಟ್ ಇಂದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಇದು ಗೊತ್ತಾಗುತ್ತೆ ನಮಗೆ. ಎಷ್ಟಿದೆ ಟೋಟಲ್? 17% ಅಥವಾ 17 ರೂಪೀಸ್. ಪರ್ಸೆಂಟ್ ಅಲ್ಲ, 17 ರೂಪೀಸ್ ಇದೆ ಅದರ ಕಾಂಟ್ರಿಬ್ಯೂಷನ್. ಕರೆಕ್ಟ್ ಅಲ್ವಾ? 17 ರೂಪೀಸ್ ಕಾಂಟ್ರಿಬ್ಯೂಷನ್. 13 ರೂಪೀಸ್ ಕಾಂಟ್ರಿಬ್ಯೂಷನ್ ಸರ್ವಿಸ್ ಸೆಕ್ಟರ್ ಬೇರೆ ಇರುತ್ತೆ. ಸೊ ಟೋಟಲ್ 30 ರೂಪೀಸ್ ಇನ್ಕ್ಲೂಡಿಂಗ್ ಗವರ್ಮೆಂಟ್ ಟ್ಯಾಕ್ಸಸ್, ಅದು ಇದು ಎಲ್ಲ. ಹೇಳಿದ ಪಾಯಿಂಟ್. ಇದಕ್ಕೆ ನಾವು ಫೈನಲ್ ಗುಡ್ ಅಂತ ಕರಿತೀವಿ. GDP ಕನ್ಸಿಡರೇಷನ್ ಹೇಗೆ? ಲೆಟ್ ಅಸ್ ಸಿ ದ GDP ಕನ್ಸಿಡರೇಷನ್. GDP ಕನ್ಸಿಡರೇಷನ್ ಅರ್ಥ ಆದ್ರೆ, ಅಂದ್ರೆ ನಾವು GDP ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹೇಗೆ ಕನ್ಸಿಡರೇಷನ್ ಮಾಡ್ತೀವಿ ಅಂತ ಗೊತ್ತಾದ್ರೆ ನಮಗೆ ಬೇರೆ ಸೆಗ್ಮೆಂಟ್ಗಳು GDP ಯ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ.